ಮಂಜುನಾಥ್ ಫೋಟೋ ಹಾಕಿದ ಅಧಿಕಾರಿಗೆ ಎಂಪಿ ಡಾಕ್ಟರ್ ಮಂಜುನಾಥ್ ಫೋಟೋ ಹಾಕಿದಂತ ಪಿಡಿಒ ಅಧಿಕಾರಿಗೆ, ತಾಲೂಕು ಪಂಚಾಯತಿ ಅಧಿಕಾರಿಗೆ, ಒಂದು ಪಕ್ಷದ ಏಜೆಂಟರಾಗಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ, ಒಂದು ಪಕ್ಷದ ಏಜೆಂಟರಾಗಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ, ಲಜ್ಜೆಗೆಟ್ಟ ಇಒಗೆ, ಮಾತು ತಪ್ಪಿದ ಇಒಗೆ, ಸರ್ಕಾರಿ ಕೆಲಸ ಮಾಡದೆ ಒಂದು ಪಕ್ಷದ ಕೆಲಸ ಮಾಡುತ್ತಿರುವ ಇಒಗೆ, ಹಾಲಿ ಸಂಸದರನ್ನು ಕಡೆಗಣಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಹಾಲಿ ಸಂಸದರ ಭಾವಚಿತ್ರವನ್ನು ಕಚೇರಿಗೆ ಅಳವಡಿಸಿದ ಅಪಮಾನ ಮಾಡಿರುವಂತಹ ಸರ್ಕಾರಿ ಅಧಿಕಾರಿಗಳಿಗೆ, ಏಕಪಕ್ಷೀಯವಾಗಿ ಕಾರ್ಯನಿರ್ವಹಿಸತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ಸಂಸದರ ಫೋಟೋ, ಬೇಕೇ ಬೇಕು, ಬೇಕೇ ಬೇಕು ಸಂಸದರ ಫೋಟೋ, ಬೇಕೇ ಬೇಕು. 2,70,000 ಜನಸಂಖ್ಯೆಯನ್ನು ಗೆದ್ದಿರತಕ್ಕಂಥ ಸಂಸದರ ಫೋಟೋ ಬೇಕೇ ಬೇಕು, ಬೇಕೇ ಬೇಕು. ಹಿಂದೂಕೋದು ಬ್ಯಾನರ್ ಹಿಂದೂಕೋದು ಪಂಚಾಯತಿ ಇಒ ಅವರಿಗೆ, ಜಿಲ್ಲಾ ಪಂಚಾಯತಿ ಸಿಇಒ ಅವರಿಗೆ, ಜಿಲ್ಲಾ ಪಂಚಾಯತಿ ಸಿಇಒ ಅವರಿಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಕನ್ನಡೋತ್ಸವದ ಶುಭಾಶಯಗಳು. ಇವತ್ತೇನು ಈ ಕಾರ್ಯಕ್ರಮಕ್ಕೆ ಬಂದಿರುವಂತ NDA ಮಿತ್ರ ಪಕ್ಷದ ಎಲ್ಲ ಮುಖಂಡರು ಮತ್ತೆ ಕಾರ್ಯಕರ್ತರುಗಳನ್ನ ಈ ಪ್ರತಿಭಟನೆಗೆ ಸ್ವಾಗತಿಸ್ತಾ, JDS ಪಕ್ಷದ ಅಧ್ಯಕ್ಷರಾದ ಬಿ ನಾಗರಾಜರವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಅದೇ ರೀತಿಯಾಗಿ ಬಿಜೆಪಿ ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದ ಶ್ರೀಯುತ KP ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಗರ ಮಂಡಳದ ಅಧ್ಯಕ್ಷರಾದ ಶ್ರೀಯುತ ಮಂಜಣ್ಣವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ದಿಶಾ ಕಮಿಟಿಯ ಸದಸ್ಯರಾದಂಥ ಶ್ರೀಮತಿ ಶೋಭಾ ಅವರು ಮತ್ತೆ ರಾಜೇಶ್ ಅವರು ಮತ್ತೆ ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತವನ್ನು ಬಯಸ್ತಾ, JDS ಯುವ ಘಟಕದ ಉಪಾಧ್ಯಕ್ಷರಾದಂಥ ಚಿನ್ನಸ್ವಾಮಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಗರಸಭಾ ಸದಸ್ಯರಾದ ಸುರೇಶ್ ಚಂದ್ರಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಉಯ್ಯಂಬಳ್ಳಿ ಭಾಗದ ಮುಖಂಡರು ಹಾಗೂ ಪಕ್ಷದ ಹಿರಿಯರಾದ ಶಿವಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃದಯ ತುಂಬಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಘಟಕದ ಅಧ್ಯಕ್ಷರಾದ ಮಂಜುಳವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ತಾಲೂಕು JDS ಘಟಕದ ಮಹಿಳಾ ಅಧ್ಯಕ್ಷರಾದ ಪವಿತ್ರ ಅವರು ಕೂಡ ಕಾರ್ಯಕ್ರಮಕ್ಕೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ, ಎಲ್ಲ ಪಕ್ಷದ ಹಿರಿಯರು ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ನಾನು ತುಂಬೂರಿಂದ ಸ್ವಾಗತವನ್ನು ಬಯಸ್ತಾ, ಇವತ್ತೇನು ಪ್ರತಿಭಟನೆ ಹಮ್ಮಿಕೊಳ್ಳೋಕ್ಕೆ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ನವೆಂಬರ್ 2ನೇ ತಾರೀಕು ಕಸ್ಬಾ ಹೋಬಳಿ ಟಿ.ಬೇಕುಂಟೆ ಗ್ರಾಮ ಪಂಚಾಯತಿಯ ಗ್ರಂಥಾಲಯ ಮತ್ತು ಕಟ್ಟಡವನ್ನು ಏನು ಉದ್ಘಾಟನೆ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆ ವ್ಯಾಪ್ತಿಯ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ತೀನಿ. ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ಯಾವುದೂ ಕೂಡ ಗಣನೆಗೆ ತೆಗೆದುಕೊಳ್ಳದೆ ಮತ್ತು ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪುರೇಷೆ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ನಮ್ಮಲ್ಲಿ ಕೇಳದೇನೆ ಏಕಪಕ್ಷೀಯವಾಗಿ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅದೇ ರೀತಿಯಾಗಿ 4 ದಿನಗಳ ಹಿಂದೆ ಏನು ಕರಪತ್ರವನ್ನು ಹೊರಡಿಸಿದ್ರು ಜನಗಳಿಗೆ ಹಂಚುವಂಥದ್ದಿರ್ಬೋದು, ಇಲ್ಲ ಅಧಿಕಾರಿಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕಿರ್ಬೋದು, ಇಲ್ಲ ಗ್ರಾಮಸ್ಥರುಗಳಂದರೆ ಆ ಭಾಗದಲ್ಲಿ ಬರುವಂಥ ಗ್ರಾಮಸ್ಥರಿಗೆ ಏನು ಹಂಚಲಿಕ್ಕೆ ಕರಪತ್ರಗಳನ್ನ ಮಾಡಿಸಿರೋ ಕರಪತ್ರವನ್ನು ನೋಡಿದ ಸಮಯದಲ್ಲಿ ನಮ್ಗೆ ಗೊತ್ತಾಗಿದ್ದು, ಏನು ಹಾಲಿ ಶಾಸಕರು, ಮಾಜಿ ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರ ಫೋಟೋವನ್ನು ಮಾತ್ರ, ಏನು ಭಾವಚಿತ್ರವನ್ನು ಮಾತ್ರ ಕರಪತ್ರಗಳಲ್ಲಿ ಅಳವಡಿಸಿದರು. ಮುಂದುವರೆದು ಆ ಕರಪತ್ರದಲ್ಲಿ ಏನು ಹಾಲಿ ಸಂಸದರಾದ CN ಮಂಜುನಾಥ್ ಅವರ ಭಾವಚಿತ್ರವನ್ನು ಹಾಕಿರಲಿಲ್ಲ. ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ಶ್ರೀಯುತ ಪುಟ್ಟದಾಸರವರ ಮಗ ಸುಧಾಮ್ ದಾಸ್ ಅವರು ಕೂಡ ಈ ಭಾಗದಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರ ಹೆಸರು ಕೂಡ ಕರಪತ್ರದಲ್ಲಿ ಬಿಟ್ಟಿದ್ದಾರೆ. ಮತ್ತು ರಾಮೋಜಿಗೌಡರು ಕೂಡ ಶಿಕ್ಷಕರ ಕ್ಷೇತ್ರದಿಂದ ಈ ಭಾಗದಿಂದ ಗೆದ್ದಿದ್ದಾರೆ, ಅವರ ಹೆಸರು ಕೂಡ ಕರಪತ್ರದಲ್ಲಿ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಪುಟ್ಟಣ್ಣವರು ಏನು ಈ ಭಾಗದ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ, ಅವರ ಹೆಸರು ಕೂಡ
ಕಡೆಗಣನೆ ಮಾಡಿದ್ದಾರೆ. ಮುಂದುವರೆದು ಈ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಹೆಸರನ್ನು ಕೂಡ ಕರಪತ್ರದಲ್ಲಿ ಕೈಬಿಟ್ಟು ಏಕಪಕ್ಷೀಯವಾಗಿ ಅವ್ರಿಗೆ ಯಾರು ಬೇಕೋ ಅಂಥವರ ಹೆಸರುಗಳನ್ನ ನಮೂದು ಮಾಡಿಕೊಂಡು ಕರಪತ್ರವನ್ನು ಹಂಚುವಂಥ ಕೆಲಸವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ 29ನೇ ತಾರೀಕು ನಾವು CEO ಅವರನ್ನ ಭೇಟಿ ಮಾಡಿ ಈ ವಿಚಾರವನ್ನು ತಿಳಿಸಿದ ಸಂದರ್ಭದಲ್ಲಿ ಅವರು ಹೇಳಿದ್ರು, ನಾನು EO ಅವರಿಗೆ ಮತ್ತು PDO ಅವ್ರ ಹತ್ರ ಮಾತಾಡಿ ಇದನ್ನ ಸರಿಪಡಿಸುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ರು. ತದನಂತರದಲ್ಲಿ ಅದು ಆಗದಂಥ ಸಂದರ್ಭದಲ್ಲಿ ಏನೋ ತಾಲೂಕು ಅಧ್ಯಕ್ಷ ಅಂತ B. ನಾಗರಾಜ್ ಅವರು ಹಾಗೂ KP. ಕುಮಾರ್ ಅವರ ನಾಯಕತ್ವದಲ್ಲಿ ನಾವೊಂದು ಸುಮಾರು 50 ಜನ ಹೋಗಿ ತಾಲೂಕು ಪಂಚಾಯಿತಿಯ ಅಧಿಕಾರಿ ಅಂತ ಏನು ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ನಾವು ಮನವಿಯನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ಹೇಳಿದ್ರು, ನನಗೆ ಯಾವುದೋ ಗಮನಕ್ಕೆ ಬಂದಿಲ್ಲ, ನನಗೆ ವಿಚಾರಣೆ ಗೊತ್ತಿಲ್ಲ ಅಂತ ನುಣುಚ್ಕೊಳ್ಳುವಂಥ ಕೆಲಸವನ್ನು ತಾಲೂಕು ಪಂಚಾಯತ್ ಅಧಿಕಾರಿ ಮಾಡಿದ್ರು. ಈ ಸಮಯದಲ್ಲಿ ಸರ್ಕಾರಿ ಅನ್ನವನ್ನು ತಿಂತಾ ಇರುವಂಥ ನಮ್ಮ ತೆರಿಗೆ ಹಣದಿಂದ AC ರೂಮಲ್ಲಿ ಕುಳಿತುಕೊಂಡು ಕೆಲಸವನ್ನು ಮಾಡ್ತಾ ಇರುವಂಥ ಕಾರ್ಯನಿರ್ವಹಣಾಧಿಕಾರಿ ಅವರೇ, ನೀವು ಬಂದ ನಂತರ ತಾಲೂಕು ಪಂಚಾಯತಿನಲ್ಲಿ ಏಕಪಕ್ಷೀಯವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಸರ್ಕಾರಿ ಕೆಲಸವನ್ನು ಸರ್ಕಾರಿ ಅಧಿಕಾರಿಯಾಗಿ ಮಾಡದೆ ಒಂದು ಪಕ್ಷದ ಏಜೆಂಟರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ನಾನು ಈ ಮೂಲಕ ನಿಮ್ಗೆ ಹೇಳ್ತೀನಿ, ನೀವೇನಾದರೂ ರಾಜಕೀಯನೇ ಮಾಡಬೇಕು ಅಂತ ಇದ್ದರೆ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಡಿ. ಏನು ಇಲ್ಲಿ ಬಂದು ನೀವು ನಾನು ಪುಟ್ಟಣ್ಣವರ ಅಕ್ಕನ ಮಗ, ಪುಟ್ಟಣ್ಣವರ ಅಣ್ಣನ ಮಗ, ನಾನು ಪುಟ್ಟಣ್ಣವರ ಸಂಬಂಧಿ ಅಂತ ಹೇಳ್ಕೊಂಡು ಊಟ ಹೊಡ್ಕೊಂಡು ಇಲ್ಲೇ ಕುಳ್ಕೋತಿಂದ ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ನೀವು ಸರ್ಕಾರಿ ಅಧಿಕಾರಿಯಾಗಿದ್ದೀರಿ, ಸರ್ಕಾರಿ ಅಧಿಕಾರಿ ಕೆಲಸ ಮಾಡಿ. ನೀವು ಆನಂತರ ಅಲ್ಲಿಂದ ಹೊರಗಡೆ ಬಂದು ರಾಜೀನಾಮೆ ಕೊಟ್ಟು ನೀವು ಯಾವುದೋ ಒಂದು ಪಕ್ಷಕ್ಕೆ ಸೇರಿಕೊಂಡು ರಾಜಕಾರಣ ಮಾಡುವಂಥ ಕೆಲಸವನ್ನು ಮಾಡಿ. ಮತ್ತು ಒಂದು ಸರ್ಕಾರಿ ನಿಯಮದ ಪ್ರಕಾರ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪ್ರೋಟೋಕಾಲ್ ಪ್ರಕಾರ ನಾವು ಒಂದು ಕರಪತ್ರ ಹೊಂದಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಏನು ತಾಲೂಕು ಮಟ್ಟದ ಅಧಿಕಾರಿಯಾಗಿರುವಂಥ ತಾವು ತಮ್ಮ ಕೆಳ ಹಂತದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮತ್ತು ಸೆಕ್ರೆಟರಿ ಅವ್ರನ್ನ ಕರೆಸ್ಕೊಂಡು ನಿಮ್ಮ ಕಚೇರಿ ಕೂರಿಸ್ಕೊಂಡು ಅಲ್ಲಿ ಒಂದು ಪ್ರೋಟೋಕಾಲ್ ಪ್ರಕಾರ ನೀವು ಒಂದು ಕರಪತ್ರವನ್ನು ಮಾಡಬೇಕಾಗಿದ್ರು. ಆ ಕರಪತ್ರವನ್ನು ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡಿಲ್ಲ. ನಾನು ಬಂದು ನಿಮಗೆ ಹೇಳಿದ ನಂತರ ಕೂಡ ನೀವು ಯಾವುದೇ ರೀತಿ ಕೆಲಸ ಕಾರ್ಯವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಮಾತೆತ್ರ ನನಗೆ ಗೊತ್ತಿಲ್ಲ, ಇದನ್ನ PDO ಅವ್ರು ಮಾಡೋರಂಥದ್ದು. PDO ಅವರು ಮಾಡಿಲ್ಲ ಅಂತ ಅಂದಂದ್ರೆ ನಾವು ಬಂದು ನಿಮ್ಗೆ ಹೇಳಿದ್ವಿ, ನೀವೇನು ಮಾಡಿದ್ರಿ? ಏನು ಮಾಡಿಲ್ಲ. ಅಧ್ಯಕ್ಷರು ನಿಮಗೆ ಏನು ಎರಡು ಪಕ್ಷದ ಅಧ್ಯಕ್ಷರು ನಿಮಗೆ ಏನು ಮನವಿಯನ್ನು ಕೊಟ್ಟ ನಂತರ ಒಂದು ಆಗ್ರಹವನ್ನು ಮಾಡಿದ ನಂತರ ತಾವೇನು ಹೇಳಿದ್ರಿ, 3 ಗಂಟೆ ಒಳಗೆ ನಾನು ಭಾವಚಿತ್ರವನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತಂದರೆ ಆ ಕೆಲಸವನ್ನು ಕೂಡ ಮಾಡಿಲ್ಲ. ಆನಂತರ ಕೂಡ ಮುಂದುವರೆದು ನಿಮಗೆ ದೂರವಾಣಿ ಮೂಲಕ ನಾವು ತಿಳಿಸಿದ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗುವಷ್ಟರಲ್ಲಿ ನಾನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತಂದರೆ ಆ ಕೆಲಸವನ್ನು ಕೂಡ ತಾವು ಮಾಡಿದೆ. ಏಕಪಕ್ಷೀಯವಾಗಿ ತಮಗೆ ಬೇಕಾದಂಥ ವ್ಯಕ್ತಿಗಳ ಭಾವಚಿತ್ರವನ್ನು ಅಳವಡಿಸಿಕೊಂಡು ಹಾಲಿ ಸಂಸದರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ತಾವು ನಿರ್ವಹಣೆ ಮಾಡಿದ್ದೀರಿ. ತಾವೇನು ನಾನು PDOನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀರಿ. PDOನ ಸಸ್ಪೆಂಡ್ ಮಾಡೋದು ಮಾತ್ರ ಅಲ್ಲ, ನಿಮ್ಮದು ಕೂಡ ಕರ್ತವ್ಯ ಲೋಪ ಇಲ್ಲಿ ಎದ್ದು ಕಾಣ್ತಾ ಇದೆ. ನೀವು ಕೂಡ ಸರ್ಕಾರದಿಂದ ವಜಾ ಮಾಡಬೇಕು ಅಂತ ನಾವು CEO ಅವರ ಈ ಮೂಲಕ ಆಗ್ರಹ ಮಾಡ್ತೀವಿ. ಇವತ್ತೇನು ನಾವು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ, ಏನು ಅವತ್ತು ಬಂದು ನಿಮಗೆ ಮನವಿಯನ್ನು ಕೊಟ್ಟು ಹೋದ್ವಿ, ಸುಮ್ಮನೆ ಹೋಗೋಕ್ಕೆ ಬಂದಿರುವಂಥ ಪ್ರತಿಭಟನೆ ಎಲ್ಲ ಇದ್ದಾವೆ. ನಾವು ಏನು DC ಅವರು ಬಂದಿರ್ಬೋದು, ಇಲ್ಲ CO ಅವರು ಇರ್ಬೋದು, ಬಂದು ಏನು ಪ್ರತಿಭಟನೆ ನಡೀತಿರೋ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಏನು CO ಅವ್ರ ಮೇಲೆ ನೀವು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತೀರಿ, ಅವ್ರನ್ನ ಏನು ಕೆಲಸ ಅಮಾನತು ಮಾಡ್ತೀರೋ, ಇಲ್ಲ CN ಮಂಜುನಾಥ್ ಅವ್ರ ಫೋಟೋನ ಹಾಕ್ತಿರೋ, ಇಲ್ಲ ಸರ್ಕಾರಿ ಮಾನದಂಡವನ್ನು ಪಾಲನೆ ಮಾಡಿ ಯಾವ ರೀತಿ ನೀವು ಕೆಲಸವನ್ನು ನಿರ್ವಹಣೆ ಮಾಡ್ತೀರಿ ಅನ್ನೋದನ್ನ ಏನು ಪ್ರತಿಭಟನೆ ಕೂತಿರುವಂಥ ಎಲ್ಲ ಪ್ರತಿಭಟನಾಕಾರರ ಮುಂದೆ ತಾವು ಹೇಳ್ಬೇಕಾಗ್ತದೆ. ಮತ್ತು ಈಗೇನು ಪಂಚಾಯತಿಲಿ ಏನೋ ಹಣವನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ಹಾಕಿರುವಂಥ ಫೋಟೋ ನಾವು ತೆಗೀರಿ ಅಂತ ಹೇಳ್ತಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ 5 ವರ್ಷಗಳ ಕಾಲ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ. ಅಲ್ಲಿ ಈಗಿರುವಂಥ ಏನು ಶಾಸಕರ ಅನುದಾನದಲ್ಲೂ ಹಣವನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ, ಮಾಜಿ ಸಂಸದರ ಅನುದಾನದ ಹಣವನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ, ಮತ್ತು ವಿಧಾನ ಪರಿಷತ್ ಸದಸ್ಯರ ಹಣವನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಅವ್ರು ನಾನು ಈ ಸಮಯದಲ್ಲಿ ತುಂಬುವುದೇ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕಾರಣ ಅಂತ ಹೇಳಿದ್ರೆ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಹೊಸ ಕಟ್ಟಡವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ನಿಮಗೆ ನಾನು ಆಭಾರಿಯಾಗಿದ್ದೀನಿ. ಮತ್ತು ಅದೇ ರೀತಿಯಾಗಿ ಏನು 3 ಜನಗಳ ಫೋಟೋವನ್ನು ಅಳವಡಿಸಿ ನಮ್ಮ ತಕರಾರೇನಿಲ್ಲ. ಅವರ ಜೊತೆಗಲ್ಲೇ ಏನು ಈ ಜನ ನಮ್ಮ ತಾಲೂಕಿನ ಜನ ಇರ್ಬೋದು, ಬೆಂಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಜನ ಇರ್ಬೋದು, ಏನು ತಮ್ಮ ಮತಗಳನ್ನ ಕೊಟ್ಟು ಸುಮಾರು 2,70,000ಕ್ಕಿಂತ ಹೆಚ್ಚು ಅಧಿಕ ಮತಗಳನ್ನ ಕೊಟ್ಟು ಸಂಸದರು ಇವರು ನಮ್ಮ ನಾಯಕ, ಇವರು ನಮ್ಮ ಸಂಸದರು, ಇವರು ಹೃದಯವಂತ, ಇವರು ಬೇಕು ಅಂತ ಏನು ಆಯ್ಕೆ ಮಾಡಿದರೆ ಅಂಥ ಸಂಸದರಿಗೆ ಹಕ್ಕನ್ನು ಚ್ಯುತಿ ಮಾಡುವಂಥ ಕೆಲಸವನ್ನು ಏನು ತಾಲೂಕು ಮಟ್ಟದ ಅಧಿಕಾರಿ ಮಾಡೋದು, ಗ್ರಾಮ ಪಂಚಾಯತಿ ಮಟ್ಟದ ಅಧಿಕಾರಿಗಳು ಮಾಡಿದಿರಾ. ಇದು ನೀವು ಮಾಡಿರುವಂಥದ್ದು ಒಬ್ಬ ಸಂಸದರಿಗೆ ಮಾಡುವಂಥ ಅಪಮಾನ ಆಗಿದೆ ಅಂತೇಳಿ ನಾವು ಖಂಡಿಸ್ತಾ ಇದ್ದೀವಿ.
ಮತ್ತೆ ಅದೇ ರೀತಿಯಾಗಿ ಏನು ಪಂಚಾಯತಿನಲ್ಲಿ ಹಣವನ್ನು ಏನು 70 80 ಲಕ್ಷ ರೂಪಾಯಿ ಹಣವನ್ನು ನಾವು ವೆಚ್ಚ ಮಾಡಿ ಏನು ಕಟ್ಟಡವನ್ನು ಕಟ್ಟಿದ್ರಿ ಅಂತ ಹೇಳಿದರೆ ಆ ಏನು ಬಂದಿರುವಂಥ ಹಣದಲ್ಲಿ ಯಾವ ಯಾವ ಹಂತದಲ್ಲಿ ಎಷ್ಟೆಷ್ಟು ಹಣವನ್ನು ಇವರು ದುರುಪಯೋಗ ಮಾಡ್ಕೊಂಡಿರೋದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಅಂಶಗಳ ಮೂಲಕ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ನಿನ್ನೆ ನಾವು ಪಂಚಾಯತಿಗೆ ಹೋದಂಥ ಸಂದರ್ಭದಲ್ಲಿ ಏನು ನಾವು ಬಹಿಷ್ಕಾರ ಹಾಕಿದ್ವಿ, ನೋಡೋಣ ಅಂತ ನಾವು ಪಂಚಾಯತಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಗಳ ಅಧಿಕಾರಿಗಳು ನಡ್ಕೊಳ್ಳುವಂಥ ವರ್ತನೆ ಹೇಗಿತ್ತು ಅಂತ ಹೇಳಿದ್ರೆ, ಏನು ಅವರು ಮಾಡಿರುವಂಥ ನೆನಪಿನ ಕಾಣಿಕೆಯಲ್ಲಿ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು, ಅಧ್ಯಕ್ಷ ಆಗಿರುವಂಥದ್ದು ಲೇಡಿ, ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ಬೋದು, ಅವರ ಪತಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ನಾವು ಹೋದಂಥ ಸಂದರ್ಭದಲ್ಲಿ ಏನು ಸರ್ಕಾರಿ ಹಣವನ್ನು ವೆಚ್ಚ ಮಾಡಿ ಅಲ್ಲಿ ಗೆದ್ದಿರುವಂಥ ಜನಪ್ರತಿನಿಧಿಗಳಿಗೆ ಕೊಡುವಂಥ ನೆನಪಿನ ಕಾಣಿಕೆಯಲ್ಲಿ ಏನು ನಾನು ಮತ್ತು ಚಂದ್ರಕಲಾ ಶಿವಕುಮಾರ್ ಅವರಿದ್ದಾರೆ, ಇವರ ಇಬ್ಬರ ಹೆಸರನ್ನು ನೆನಪಿನ ಕಾಣಿಕೆಯಲ್ಲಿ ಹಾಕದೆ ಏನು 17 ಜನ ಮತ್ತು ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಅಧಿಕಾರಿಗಳು ಬಂದಿರುವಂಥ ಅಧಿಕಾರಿಗಳಿಗೆ ಹೆಸರನ್ನು ನಮೂದು ಮಾಡಿ ನೆನಪಿನ ಕಾಣಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದುವರೆದು ನನಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 5 ರಿಂದ 6 ಚೆಕ್ಗಳನ್ನ ಖಾಲಿ ಚೆಕ್ಗಳ ಮೂಲಕ ಖಾಲಿ ಚೆಕ್ಗಳಿಗೆ PDO ಮತ್ತು ಅಧ್ಯಕ್ಷರು ಸೈನ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಏನು ಬಂದಿದಂಥ ಜನಪ್ರತಿನಿಧಿಗಳಿಗೆ ಏನು ನೆನಪಿನ ಕಾಣಿಕೆ ಮತ್ತು ವಿಗ್ರಹಗಳನ್ನ ಕೊಟ್ಟಿದ್ದಾರೆ, ಅದು ಬೆಳ್ಳಿ ವಿಗ್ರಹಗಳನ್ನ ಕೊಟ್ಟಿದ್ದಾರೆ. ಬೆಳ್ಳಿ ವಿಗ್ರಹ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಸರ್ಕಾರಿ ದುಡ್ಡಿನಲ್ಲಿ ಕೊಡಬೇಕು ಅಂತ ಎಲ್ಲೂ ಇಲ್ಲ. ನೀವೇನಾದ್ರು ಸರ್ಕಾರಿ ದುಡ್ಡಿನಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕ ದುಡ್ಡಿನಲ್ಲಿ ಏನಾದ್ರು ಕೊಟ್ಟಿದ್ರೆ ಅದನ್ನ ಏನು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನೀವು ಒದಗಿಸಬೇಕಾಗ್ತದೆ. ಸರ್ಕಾರಿ ಹಣ ತುಂಬ ಇಲ್ಲಿ ಲೋಪ ಆಗಿದೆ. ಮುಂದಿನ ದಿನಗಳಲ್ಲಿ ಏನು ಹಣವನ್ನು ದುರುಪಯೋಗ ಮಾಡಿಕೊಂಡಿರುವಂಥ ವ್ಯಕ್ತಿಗಳ ಮೇಲೆ ಲೋಕಾಯುಕ್ತಕ್ಕೆ ನಾವು ದೂರನ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದಾದ ನಂತರ ನಾವು ಏನು ಇಒಗೆ ದೂರನ ಕೊಟ್ವಿ, ಇಒ ಮತ್ತು PDOಗೆ PDOನ ಸಸ್ಪೆಂಡ್ ಮಾಡಬೇಕು, ಅವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಹೇಳಿದ ನಂತರ ಹಲವಾರು ಜನ ಹೊರಗಿನ ವ್ಯಕ್ತಿಗಳು ಅಧಿಕಾರಿಗಳಿಗೆ ಫೋನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಇಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳನ್ನ ಅವರಿಗೆ ತಿಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ನಾನು ಇಲ್ಲಿ ಏನು ಈ ಮೂಲಕ CO ಅವರಿಗೆ ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, ಏನು ಅಧಿಕಾರಿಗಳು ಅವರು ಯೂಸ್ ಮಾಡ್ತಿರುವಂಥ ಸರ್ಕಾರಿ ದೂರವಾಣಿ ಸಂಖ್ಯೆ ಇರ್ಬೋದು, ವೈಯಕ್ತಿಕ ದೂರವಾಣಿ ಸಂಖ್ಯೆ ಇರ್ಬೋದು, ಅವೆಲ್ಲನೂ ಕೂಡ ಸೂಕ್ತ ತನಿಖೆಗೆ ಒಳಪಡಿಸಿ ಯಾರಿಗೆ ಯಾವ್ಯಾವ ಮೆಸೇಜ್ಗಳನ್ನ ಕಳಿಸಿದ್ದಾರೆ, ಯಾರಿಗೆ ಯಾವ ಫೋಟೋಗಳನ್ನ ಕಳಿಸಿದ್ದಾರೆ ಮತ್ತು ಯಾರಿಗೆ ಯಾವ ಮಾಹಿತಿಗಳನ್ನ ಕಳಿಸಿದ್ದಾರೆ ಅನ್ನೋದು ಸೂಕ್ತ ತನಿಖೆ ಆಗಬೇಕು. ಮತ್ತು ಇಒ ಮತ್ತು PDO ಮತ್ತು ಅಲ್ಲಿರುವಂಥ ಸೆಕ್ರೆಟರಿ ಏನು ಮಹೇಶ್ವರ್ ಅಂತ ಇದ್ದಾರೆ, ನಿನ್ನೆಯಿಂದ ಅವರ ಬಣ್ಣ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಆ ಯಪ್ಪ ಏನು ಮಹೇಶ್ವರು ಹೇಳ್ತಾರಂತೆ, ನಮ್ಮಣ್ಣ DCM ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರವುಗೊಳಿಸ್ಕಾಗಲ್ದು, ಅವರು ಗೆದ್ದಿರುವಂಥವ್ರು 2 ವ್ಯಕ್ತಿಗಳು ಮಾತ್ರ ಇದ್ದಾರೆ, ಏನು ಮಾಡ್ತಾರೆ ಅವರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಈ ಮೂಲಕ ಸೆಕ್ರೆಟರಿಗೆ ಹೇಳ್ತೀನಿ, ನೀನು ತಿಂತಾ ಇರುವಂಥದ್ದು ಸರ್ಕಾರಿಯನ್ನ, ಆ ಭಾಗದ ಜನಗಳು ಕಟ್ಟಿರುವಂಥ ತೆರಿಗೆ ಹಣ, ನಿನಗೂ ಏನಾದ್ರು ರಾಜಕೀಯ ಮಾಡಬೇಕು ಅನ್ನೋ ಹುಚ್ಚು ಏನಾದರೂ ಇದ್ರೆ, ತೆವಲು ಏನಾದರೂ ಇದ್ರೆ, ನಿನಗೆ ತಾಕತ್ತು ಅನ್ನೋದಿದ್ರೆ ರಾಜೀನಾಮೆ ಕೊಟ್ಟು ಬಾ. ಯಾವುದೋ ಒಂದು ಪಂಚಾಯತಿಲೋ ಯಾವುದೋ ಒಂದು ನಗರಸಭೆಲೋ ಇಲ್ಲ ಸಾಧ್ಯವಾದ MLAಗೆ ನಿಂತ್ಕೊಂಡು ನಿನ್ನ ಪೌರುಷವನ್ನು ತೋರಿಸು. ಅಣ್ಣನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಉಪಮುಖ್ಯಮಂತ್ರಿ ಅವ್ರನ್ನ ಮುಂಚೂಣಿಗೆ ತೆಗೆದುಕೊಂಡು ನಿನ್ನ ಬೆಳೆಕಾಳನ್ನು ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಡ. ಅದೇ ರೀತಿಯಾಗಿ ಅಲ್ಲಿರುವಂಥ ಅಧಿಕಾರಿಗಳಿಗೆ ಎಷ್ಟು ಕಿರುಕುಳಗಳನ್ನು ನೀನು ಕೊಡ್ತಾ ಇದ್ದೀವಿ. ಮತ್ತು ಚೀಲೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ನೀನು ಕೆಲಸ ಮಾಡೋ ಸಂದರ್ಭದಲ್ಲಿ ನಿನ್ನ ಮೇಲೆ ಯಾವ್ಯಾವ ಹಗರಣಗಳಿದೆ, ನೀನು ಎಲ್ಲೆಲ್ಲಿ ಏನೇನು ಮಾಡಿದ್ಯಾ ಅದೆಲ್ಲನೂ ಕೂಡ ತರಿಸ್ಕೊಂಡು ನಿನ್ನ ಮೇಲೆ ಸೂಕ್ತ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಿನ್ನೆವರೆಗೂ ನಿನ್ನ ಬಗ್ಗೆ ತುಂಬ ಗೌರವ ಇತ್ತು. ನೀನು ನನ್ನ ಹತ್ರ ಒಂಥರ ಬಣ್ಣ, ನಾನು ಹೋದ್ನಂದ್ರೆ ಇನ್ನೊಂಥರ ಬಣ್ಣ. ನಿನ್ನ ನಂಬರಿಂದ ಯಾರ್ಯಾರಿಗೆ ಫೋನ್ಗಳೋಗಿದೆ, ಯಾರ್ಯಾರಿಗೆ ಮೆಸೇಜ್ ಮಾಡಿದ್ಯಾ ಅದನ್ನೆಲ್ಲನೂ ಸೂಕ್ತ ಲೋಕಾಯುಕ್ತಕ್ಕೆ ತೆರಿಗೆ ಕೊಡಿಸಿ ನಿನ್ನ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿ ಬಂದಿರುವಂಥ ಎಲ್ಲ ನನ್ನ 2 ಪಕ್ಷದ ಮುಖಂಡರುಗಳಿಗೆ ಒಂದಿವಸ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಬಂದಿರತಕ್ಕಂಥ JDS ಅಧ್ಯಕ್ಷರು ಮತ್ತು BJP ಅಧ್ಯಕ್ಷರು ಮತ್ತು ದಿಶಾ ಕಮಿಟಿ ಸದಸ್ಯರು ಮತ್ತು ಮಹಿಳಾ ಅಧ್ಯಕ್ಷರು ಈಗಾಗಲೇ ಜಯರಾಮ್ ಅವರ ಹೆಸರು ತಗೊಂಡಿರೋದ್ರಿಂದ ಏನು P. ನಾಗರಾಜು ಮತ್ತು KP ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ NDA ಮಿತ್ರ ಪಕ್ಷ ಈ ಪ್ರತಿಭಟನೆ ಸಾಂಕೇತಿಕವಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ತಕ್ಷಣ ಒಂದು 50 ರಿಂದ 100 ಜನ ಅವ್ರು ಯಾಕೆ ಅಂತ ಅಂದರೆ ಮಾಹಿತಿ ನಾವು ತಗೋತೀವಿ, ಕ್ರಮ ವಹಿಸ್ತೀವಿ ಅಂತ ಹೇಳಿ ಮುಂದೂಡಲಾಗಿ ಎಮರ್ಜೆನ್ಸಿಯಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಇದು
ಇದನ್ನ ಉತ್ತರನ ಮುಂದಿನ ದಿನದಲ್ಲಿ ಅದಕ್ಕೆ ತಕ್ಕಂತೆ ಕೊಡ್ತೀವಿ. ಫಸ್ಟೇದು ನಾನು ಇಲ್ಲಿ ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಫಸ್ಟ್ ಒಂದು ಇದ್ರ ಮುಖೇನ ನಾ ಕೇಳಕ್ಕೆ ಸರ್ಕಾರಿ ಅಧಿಕಾರಿಗಳನ್ನ ನಿಮ್ಮ ಮುಖೇನ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದು ಒಂದು ಕರ್ನಾಟಕ ಸರ್ಕಾರದಿಂದ ಒಂದು ಪ್ರೋಟೋಕಾಲ್ ಅಂತ ಇರ್ತದೆ, ಒಂದು ಪಾಂಪ್ಲೆಂಟ್ ಆಗಿರ್ತಕ್ಕಂಥ ರೆಡಿ ಇರ್ತಕ್ಕಂಥ ಒಂದು ಪಾಂಪ್ಲೆಂಟ್ ಕರಪತ್ರನ ಪಾಂಪ್ಲೆಂಟ್ ಪಂಚಾಯತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದವ್ರು. ಇಲ್ಲಿ ಪ್ರೋಟೋಕಾಲ್ ಪ್ರಕಾರ ಹಾಕಿದಾರ ಒಪ್ಕೊಳ್ತೀನಿ. ಈ ಪ್ರೋಟೋಕಾಲ್ ಅಲ್ಲಿ ಶ್ರೀ ಮಧುರ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕನಕಪುರ ಟೌನ್ ಬ್ಲಾಕ್. ಶ್ರೀ ನಾಗರಾಜ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸಾತ್ನೂರ್ ಬ್ಲಾಕ್. ಇದು ಪ್ರೋಟೋಕಾಲ್ಗೆ ಅನ್ವಯಿಸ್ತದ? ಮೊದಲೇ ಕ್ವಶನ್. ಉತ್ತರ ಕೊಡ್ಬೇಕಾದವ್ರು ಸರ್ಕಾರಿ ಇರ್ತಕ್ಕಂಥ ಅಧಿಕಾರಿ, ಅವ್ರ ಮೇಲಧಿಕಾರಿ. ನಮ್ದು ಫೋಟೋ ಒಂದ್ ಕಡೆ MP ಅವ್ರ ಫೋಟೋ ಹಾಕ್ಬೇಕಂತಕ್ಕಂಥದ್ದು, ಅಲ್ಲಿ ಪಂಚಾಯತಿಲಿ ಇರ್ತಕ್ಕಂಥ ಮೆಂಬರ್ಗೆ ಕನಿಷ್ಠ ಗೌರವ ಕೊಡುವಂಥದ್ದು ವ್ಯವಸ್ಥಿತವಾಗಿ ಇರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಹಕ್ಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಹಕ್ಕನ್ನ ಒಬ್ಬ ಗ್ರಾಮ ಪಂಚಾಯತಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿನ ಕಡೆಗಣಿಸಿ, ನಮಗೆ ವೈಯಕ್ತಿಕವಾಗಿ ಸ್ನೇಹಿತರಿರ್ಬೋದು, ಸೆಕೆಂಡ್ ಒನ್ ನಾವು ಅದನ್ನ ಇಷ್ಟ ಪಡಲ್ಲ. ಯಾವ ಒಂದು ಅಧಿಕಾರಿ ಈ ಒಂದು ಪಾಂಪ್ಲೆಂಟ್ ಅಲ್ಲಿ ಹಾಕಿರ್ತಕ್ಕಂಥ ಹೆಸರೇನಿದೆ ಇದ್ರ ಬಗ್ಗೆ ನಾವು ನಮ್ಮ ಹೋರಾಟ ಇದ್ದೇ ಇರ್ತದೆ. ಮತ್ತೆ ಪಂಚಾಯತಿ ಕಾರ್ಯಾಲಯದಲ್ಲಿ ಒಂದು ಪ್ರೋಟೋಕಾಲ್ ಇರ್ತದೆ, ಫೋಟೋವನ್ನು ಹಾಕುವಂತ ವ್ಯವಸ್ಥೆ ಇರ್ತದೆ. ನೀವು ಯಾರ್ದೋ ಹೆಸರನ್ನ ಯಾರ್ದೋ ಇದಕ್ಕೆ ಹಾಕಿಸ್ತೀರಿ ಅಂತ ಹೇಳಿದ್ರೆ, ಒಂದು ಸರ್ಕಾರಿ ಅಧಿಕಾರಿಯಾಗಿ ನೀವು ಒಂದು ಕಾಂಗ್ರೆಸ್ ಪಕ್ಷದ ಏಜೆಂಟ, ನೀವು ಇದು ಕ್ರಮ ತಗೋಬೇಕಾದವ್ರು ಯಾರು? ಅದ್ರ ಮೇಲ್ಪಟ್ಟ ಅಧಿಕಾರಿಗಳು. ಒಬ್ಬ PDO ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಇಒ ಕ್ರಮ ತಗೋಬೇಕು. ಇಒ ಮಾಡಲಿಲ್ಲ ಅಂತ ಹೇಳಿದ್ರೆ CO ಕ್ರಮ ತಗೋಬೇಕು. CO ಮಾಡಲಿಲ್ಲ ಅಂತ ಹೇಳಿದ್ರೆ ಸೆಕ್ರೆಟರಿ ಗಮನ ತಗೋಬೇಕು. ಅವ್ರು ಮಾಡಲಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ, ಕಾನೂನು ಸುವ್ಯವಸ್ಥೆ ಏನಿದೆ, ಅದು ಕ್ರಮ ತಕ್ಕೋ ವ್ಯವಸ್ಥೆ ಮುದ್ದಿನ ದಿನದಲ್ಲಿ ಆಗ್ತದೆ. ನಾವೇನು ಹೇಳಕ್ ಇಷ್ಟಪಡ್ತೀವಿ, ಒಬ್ಬ MP ಅಂದ್ರೇನು? ಈ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಒಬ್ರು MP ಆಗಿರ್ತಾರೆ. MP ಓಟ್ ಹಾಕಿದ್ರು ಆಧಾರದ ಮೇಲೆ ಪ್ರಧಾನಮಂತ್ರಿ ಆಗ್ತಾರೆ. ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರ ಆಗುವಂತ ವ್ಯವಸ್ಥೆ ಮೇಲೆ, ಹಕ್ಕು ಮೇಲೆ ಪ್ರಧಾನಮಂತ್ರಿ ಆಗ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಕಾಂಗ್ರೆಸ್ ಈ ಕರ್ನಾಟಕ ಸರ್ಕಾರದ ಒಂದು ಅಸ್ತಿತ್ವ ಇಡ್ತಕ್ಕಂಥ ಒಂದು ಪಕ್ಷ ಅಷ್ಟೇ. ಸರ್ಕಾರ ಅನ್ನೋದು ಒಂದು ಮಟ್ಟ, ಪಕ್ಷ ಅನ್ನೋದು ಒಂದು ಮಟ್ಟ, ಸರ್ಕಾರಿ ಅಧಿಕಾರಿಗಳನ್ನೋದು ಒಂದು ಮಟ್ಟ. ನಾವೇನ್ ಕೇಳ್ತೀವಿ ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳು ಯಾವುದೇ ಪಕ್ಷದ ಕೈಗೊಂಬೆ ಅಲ್ಲ. ನೀವು ಸ್ವತಂತ್ರರಿದ್ದೀರಿ, ನಿಮ್ಗೆ ಹಕ್ಕಿದೆ, ನಿಮ್ ಪವರ್ ಇದೆ. ಆದ್ರೆ ನೀವು ಆ ಪವರ್ನ ಯಾವಕ್ಕೆ ಉಪಯೋಗಿಸ್ಕೊತಾ ಇದ್ದೀರಿ? ಇಲ್ಲಿರ್ತಕ್ಕಂಥ PDO ಅಂದ್ರೆ, ನಾನು ಕಾಂಗ್ರೆಸ್ ಪಕ್ಷದ ಏಜೆಂಟು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತ ಆಗಿದ್ದೀನಿ. ಆದ್ರೆ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ಅನ್ನ ತಿಂತಾ ಇದ್ದೀನಿ. ಮತ್ತೆ ಏನು ನಮ್ದು ಟ್ಯಾಕ್ಸ್ ದುಡ್ಡಲ್ಲಿ, ನೀವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡಲ್ಲಿ ನಂಗೆ ಸರ್ಕಾರ ಸಂಬಳ ಕೊಡ್ತದೆ, ನಾನು ಮಜಾ ಮಾಡ್ತಾ ಇದ್ದೀನಿ. ಆದ್ರೆ ಕೆಲಸ ಮಾಡ್ತಾ ಇರೋದು ಮಾತ್ರ ನಾನು ಕಾಂಗ್ರೆಸ್ ಏಜೆಂಟ್. ಆ ಮೈಂಡ್ ಬಿಟ್ಬಿಡಿ. ಇವತ್ತಿರ್ಬೋದು ವ್ಯವಸ್ಥೆ ಇರ್ಬೋದು, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಗೆದ್ದ ಅಧಿಕಾರ ಹಿಡ್ದಿರ್ಬೋದು, ನಿಮ್ಮ ಮೇಲೆ ಕ್ರಮ ಆಗ್ತಾ ಇರ್ಬೋದು. ಒಂದಲ್ಲ ಒಂದಿನ ಆ ಕ್ರಮ ವಹಿಸಿದಂತ ಸಂದರ್ಭದಲ್ಲಿ ನೀವು ಪಶ್ಚಾತ್ತಾಪ ಪಡಬೇಕಾಗ್ತದನ್ನ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾ, ಇವತ್ತೇನು ಕನಕಪುರ ತಾಲೂಕಿನಲ್ಲಿ ಹೇಳೂರಿಲ್ಲ ಕೇಳೂರಿಲ್ಲ ಅಂತ ಅನ್ಕೋಬೇಡಿ. ಕಾನೂನು ವ್ಯವಸ್ಥೆ ಬಂದೇ ಬರ್ತದೆ. ಏಳೂರು ಬರ್ತಾರೆ, ಕೇಳೂರು ಬರ್ತಾರೆ. ಕಾನೂನು ಯಾವತ್ತೂ ಬದಲಾವಣೆ ಆಗಲ್ಲ, ಪಕ್ಷ ಬದಲಾವಣೆ ಆಗ್ತದೆ.
ಅಧಿಕಾರ ಬದಲಾವಣೆ ಆಗ್ತದೆ, ಕಾನೂನು ಮಾತ್ರ ಬದಲಾವಣೆ ಆಗಲ್ಲ. ಇಲ್ಲಿರ್ತಕ್ಕಂಥ ಕನಕಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವೊಂದು ಹೇಳುವುದೇನೆಂದ್ರೆ, ನಿಮ್ಮ ನಿಷ್ಠೆ ಒಂದು ಕರ್ತವ್ಯದ ಮೇಲೆ ಇರಲಿ. ನಿಮ್ಮ ನಿಷ್ಠೆ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಲ್ಲ. ಅದಕ್ಕೆ ತಕ್ಕದಂತ ಬೆಲೆಯನ್ನ ನೀವು ಕಟ್ಟಬೇಕಾಗ್ತದೆ ಅಂತ ಹೇಳ್ತಾ, ಒಬ್ಬ MP ಅವ್ರಿಗೆ ಕನಿಷ್ಠ ಗೌರವವನ್ನ ಕೊಡೋದ್ರ ಮುಖೇನ ಒಬ್ಬ ಸರ್ಕಾರಿ ನಾನು ಅಧಿಕಾರಿ ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿ ಅಂತ ಹೇಳಿದ್ರೆ ಸಾರ್ವಜನಿಕರ ಸೇವೆ ಮಾಡುವಂತ ಅಧಿಕಾರಿ ಅನ್ಕೋಬೇಕೇ ಹೊರತು ನಾನು ದೊಡ್ಡ ಮಟ್ಟದಲ್ಲಿ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ನಿಲ್ಬೇಕು. ಏನು ಪ್ರತಿಯೊಂದಲ್ಲೂ ಕೂಡ ಇಲ್ಲಿ ತಹಸೀಲ್ದಾರ್ ಇರ್ಬೋದು, ಇಒ ಇರ್ಬೋದು, PDO ಇರ್ಬೋದು, ಒಂದೊಂದು ಹಂತಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಅಷ್ಟೇ ಅಂತ ಹೇಳ್ತಾ, ಇವತ್ತೇನು ಒಂದು ಪ್ರೋಟೋಕಾಲ್, ಒಂದು ಸರ್ಕಾರಿ ಕಾರ್ಯಕ್ರಮ ಯಾವ ರೀತಿ ಇರ್ಬೇಕನ್ನೋದೇನಾದ್ರೂ PDO ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಆಫೀಸ್ ಆಗಿರ್ಬೋದು, ಮತ್ತೆ ನಗರಸಭೆ ಆಫೀಸ್ ಆಗಿರ್ಬೋದು, ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರೋಟೋಕಾಲ್ ಏನ್ ಹೇಳ್ತದೆ, ಸರ್ಕಾರದ ನಿಯಮ ಏನ್ ಹೇಳ್ತದೆ ಅದನ್ನ ಪಾಠ ಮಾಡ್ಕೊಡಕ್ಕೆ ನಾವಿರ್ತೀವಿ ಅಂತ ಹೇಳ್ತಾ ಅದನ್ನ ಬೇಕಾದ್ರೆ ತಿಳಿಸ್ಕೊಡ್ತೀವಿ. ಒಂದು ಸರ್ಕಾರಿ ಅಧಿಕಾರಿ ಯಾವ ರೀತಿ ನಡ್ಕೋಬೇಕು, ಒಂದು ಪ್ರೋಟೋಕಾಲ್ ಏನ್ ಹೇಳ್ತದೆ, ಒಂದು ಸರ್ಕಾರಿ ಅಧಿನಿಯಮ ಏನ್ ಹೇಳ್ತದೆ, ಯಾರನ್ನ ಹಾಕ್ಬೇಕು ಯಾರನ್ನ ಹಾಕ್ಬೇಕು, ಕನಿಷ್ಠ ಪ್ರಜ್ಞೆ ಇಲ್ವಾ? ಇವ ಹೇಳ್ತಾರೆ ನನ್ ಗಮನಕ್ಕೆ ಬಂದಿಲ್ಲ, ಒಂದು ಪಾಂಪ್ಲೆಂಟ್ ಪ್ರಿಂಟ್ ಆಗ್ಬೇಕಾದ್ರೆ ಅದು ಗಮನಕ್ಕೆ ಬಂದಿರಲ್ವಾ? ಆ ಪಾಂಪ್ಲೆಂಟ್ ತಂದಿ ಅವರು ಓಕೆ ಮಾಡಿ ಕೊಡ್ಬೇಕಾದ್ರೆ ಕನಿಷ್ಠ ಆ ಪ್ರಜ್ಞೆ ಇರ್ಬೇಕಾದ್ರೆ ಪ್ರಜ್ಞಾವಂತರಾಗಿರ್ಬೇಕಾಗ್ತದೆ. ಈ ತಾಲೂಕಲ್ಲಿ ಒಂದು ನೀವು ದಂಡಾಧಿಕಾರಿ ಆಗಿರ್ತೀರಿ, ಆ ಡಿಪಾರ್ಟ್ಮೆಂಟ್ಗೆ ತಾಲೂಕು ದಂಡಾಧಿಕಾರಿ ಆಗಿರ್ತೀರಿ, ಆ ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗಿರ್ತೀರಿ. ಯಾರೋ ತಪ್ಪು ಮಾಡಿದ್ರೆ ಅದು ಅವ್ರು ಆಗಲ್ಲ, ತಪ್ಪು ನಿಮ್ದಾಗ್ತದೆ. ಮುಂದಿನ ದಿನದಲ್ಲಿ ಸರಿಪಡಿಸಲೇಬೇಕು. ಇದು ಸಾಂಕೇತಿಕವಾಗಿ ಇವತ್ತು ಹೊರಟಿದೀವಿ. ಜಿಲ್ಲಾ ಪಂಚಾಯತಿ ಆಫೀಸಲ್ಲಿ ಕುತ್ಕೊಳ್ಳೋದು ಗೊತ್ತು, CO ಅಂದೇ ಮುಂದೆ ಕೊಡೋದು ಗೊತ್ತು, ಲೋಕಾಯುಕ್ತರು ಕೊಡೋದು ಗೊತ್ತು, ಇವರೆಲ್ಲ ರಿಮೈಂಡರ್ ಅಲ್ಲಿ ಅನ್ನೋದು ಗೊತ್ತು. ಆದ್ರೆ ಕೊನೆಗೆ ಒಂದು ಮಾನದಂಡ ಐತೆ, ನ್ಯಾಯಾಲಯ ಐತೆ. ನ್ಯಾಯಾಲಯಕ್ಕೆ ಹೋಗೋದು ಗೊತ್ತು, ಅವ್ರ ಬಗ್ಗೆ ಕ್ರಮ ಏನ್ ತಗೊಳ್ಬೇಕು ನ್ಯಾಯಾಲಯ ಸೂಚಿಸ್ತದೆ, ನೀವು ತಗೊಳ್ಳಿಲ್ಲ ಅನ್ನತಕ್ಕಂಥದ್ದು ಗೊತ್ತು. ಇಲ್ಲೇನ್ ಆಗ್ತದೆ, ಯಾವ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದ ಮತ್ತೊಮ್ಮೆ ಹೇಳ್ತಾ, ಏನು ಮುಂದಿನ ದಿನಗಳಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಅವ್ರಿಗೇನಾದ್ರೂ ನೀವು ಘನತೆಗೆ ಚ್ಯುತಿ ತರಬೇಕು ಅಂತ ಏನಾದ್ರು ಬಯಸಿದ್ರೆ ನೀವು ಅನ್ಕೊಂಡಿರ್ಬೋದು ಅಷ್ಟೇ. ನಾವು ಅವಮಾನ ಮಾಡ್ತೀವಿ, ಯಾವ ಅವಮಾನನೂ ಇಲ್ಲ, ಯಾವ ಅಪಮಾನನೂ ಇಲ್ಲ. ಅವರ ಶಕ್ತಿ, ಅವ್ರ ಪ್ರಬಲತೆ, ಚುನಾವಣೆಯಲ್ಲಿ ಜನ ಯಾವತ್ತು 7,70,000 ಗೆಲ್ಸಿದಾರೋ ಅವತ್ತು ಡಿಕ್ಲೇರ್ ಆಗಿ ಅವ್ರಿಗೊಂದು ಪಾರ್ಲಿಮೆಂಟ್ ಮೆಂಬರ್ ಅನ್ನ ಕೊಟ್ಟಿರ್ತಕ್ಕಂಥ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವ್ರ ಶಕ್ತಿ ಅನ್ನೋದು ಗೊತ್ತಾಗಿದೆ. ನೀವು ಯಾರೋ ಒಬ್ರು ಪಾಂಪ್ಲೆಂಟ್ ಹಾಕ್ತಾ ಇರೋದ್ರಿಂದ, ಒಂದು ಫೋಟೋ ಹಾಕ್ತಾ ಇರೋದ್ರಿಂದ ಅವ್ರ ಅಧಿಕಾರಕ್ಕೆ ಚ್ಯುತಿ ಬರಲ್ಲ. ಅವ್ರು ಸೈನ್ ಮಾಡಿದ್ರೆ ಮಾತ್ರ ಈ ಗ್ರಾಮಾಂತರ ಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಇಂದ ಬರ್ತಕ್ಕಂಥ ಹಣ ಅವ್ರು ಸೈನ್ ಹಾಕಿ ಅವ್ರ ಒಪಿನಿಯನ್ ತಕೊಂಡು ಆ ಹಣಕಾಸಿನ ಇಲಾಖೆಗೆ ಬರ್ತದೆ. ಅಲ್ಲಿ ಇರ್ತಕ್ಕಂಥ ಏನು CEO ಇರ್ಬೋದು, EO ಇರ್ಬೋದು, ಈ ಸಭೆ ಮುಂದಿನ ದಿನಗಳಲ್ಲಿ ದಿಶಾ ಕಮಿಟಿ ಮೆಂಬರ್ ಇರ್ತಕ್ಕಂಥವ್ರು ಆ ಸಭೆನಲ್ಲಿ ಮಾತಾಡ್ತಾರೆ. ಜಿಲ್ಲಾ ಪಂಚಾಯತಿನಲ್ಲಿ DC ಅವ್ರು ಕರಿತಕ್ಕಂಥ MP ಅವ್ರು ಇರ್ತಕ್ಕಂಥ ಸಭೆಯಲ್ಲಿ ಕೂಡ ಮಾತಾಡ್ತಾರೆ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಕನಿಷ್ಠ ಗೌರವಯುತವಾಗಿ ನಡ್ಕೊಳ್ಳಿಲ್ಲ ಅಂದ್ರೆ MP ಅವ್ರು ಆದಿಯಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಕೌನ್ಸಿಲರ್ಗಳಿರ್ಬೋದು, ತಾಲೂಕ್ ಪಂಚಾಯತಿಲಿ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಪಂಚಾಯತಿನಲ್ಲಿ ಕನಿಷ್ಠ ಗೌರವಯುತದಿಂದ ಚುನಾಯಿತ ಪ್ರತಿನಿಧಿಗಳಿಗೆ ನೀವೇನಾದ್ರೂ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಈ ರೀತಿಯಾದ ತಪ್ಪನ್ನ ಪುನರಾವರ್ತನೆ ಮಾಡದೇ ಆದ್ರೆ ನಾವು ಕಾನೂನು ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಂದಿನ ಹೋರಾಟವನ್ನ ಮಾಡ್ತೀವಿ. ಮುಂದಿನ ದಿನಗಳ ಕಾಯ್ದಾರಿ, ಅದಕ್ಕೆ ನೀವು ಬೆಲೆ ಕಟ್ಟಬೇಕಾಗ್ತದೆ ಅಂತ ಹೇಳ್ತಾ ನಿಮ್ಗೆ ಎಚ್ಚರಿಕೆಯನ್ನ
ಈ ಪ್ರತಿಭಟನೆ ಮುಖೇನ NDA ಇರ್ತಕ್ಕಂಥ ನಾವೆಲ್ಲ ಸೇರಿ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಬದಲಾವಣೆ ಆಗಲಿಲ್ಲ ಅಂತ ಹೇಳಿದ್ರೆ ಎಚ್ಚರಿಕೆ ಮಾತನ್ನ ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತಾ ಈ ಪ್ರತಿಭಟನೆಗೆ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ವೋಟ್ ಹಾಕುವ ವಿಚಾರದಲ್ಲಿ ಗೊಂದಲಾಗಿದೆ. ಕನಕಪುರ ಲೋಕಸಭಾ ಕ್ಷೇತ್ರ ಇದ್ದಾಗ 1996-97 ಇಸ್ವಿಲಿ HD ಕುಮಾರಸ್ವಾಮಿ ಲೋಕಸಭಾ ಸದಸ್ಯರಾಗಿದ್ದರು. JH ಪಟೇಲ್ ಅಂದಿನ ಮುಖ್ಯಮಂತ್ರಿ ಆಗಿದ್ದರು. MP ಅವರ ಅನುದಾನದಲ್ಲಿ ಕಂಚನಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಶಂಕುಸ್ಥಾಪನೆ ಮಾಡೋಕ್ಕೆ ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿ ಬಂದರು. ಅವತ್ತಿನ ಶಾಸಕರು DK ಶಿವಕುಮಾರ್ ಅವರು ಪ್ರೋಟೋಕಾಲ್ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ, ಸಂಸದರು ಏಕಾಏಕಿಯಾಗಿ ಶಂಕುಸ್ಥಾಪನೆ ಮಾಡ್ತಾವ್ರೆ ಅಂತೇಳಿ ಅವತ್ತಿನ ಮುಖ್ಯಮಂತ್ರಿ JH ಪಟೇಲ್ರಿಗೆ, ಚೀಫ್ ಸೆಕ್ರೆಟರಿಗೆ, PWD ಸೆಕ್ರೆಟರಿಗೆ ಮನವಿ ಕೊಟ್ಟು ಕುಮಾರಸ್ವಾಮಿ ಅವರ ಒಂದು ಫಂಕ್ಷನ್ಗೆ ಅಧಿಕಾರಿಗಳು ಬರೆದಂಥ ಶಾಸಕರು ಇವತ್ತು ಉಪಮುಖ್ಯಮಂತ್ರಿಗಳು. ಅವತ್ತು ಪ್ರೋಟೋಕಾಲ್ ಕುಮಾರಸ್ವಾಮಿ ಅವರು ಮಾಡ್ತಾವ್ರೆ ಒಂದು ತಪ್ಪು ಅಂತ ಉಪಮುಖ್ಯಮಂತ್ರಿ ಅವ್ರಿಗೆ ಗೊತ್ತಿದ್ದ ಮೇಲೆ ಇವತ್ತು ಕನಕಪುರ ತಾಲೂಕಿನಲ್ಲಿ 2,75,000 ಮತಗಳಿಂದ ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು ಗೆಲ್ಸವ್ರೆ. ಪ್ರೋಟೋಕಾಲ್ ಹಾಕಬೇಕು ಅನ್ನೋದು ಅವ್ರಿಗೂ ಪರಿಜ್ಞಾನ ಇರಬೇಕಲ್ವಾ? 1997ರಲ್ಲಿ ಇವರು ಚೀಫ್ ಸೆಕ್ರೆಟರಿ ಲೆಟರ್ ಕೊಟ್ಟರು, ಮುಖ್ಯಮಂತ್ರಿ ಲೆಟರ್ ಕೊಟ್ಟರು. ಕುಮಾರಸ್ವಾಮಿ ಅವ್ರ ಫಂಕ್ಷನ್ಗೆ ಬರುವಂಥ ಅಧಿಕಾರಿಗಳು ಅವರು ಬಂದಿಲ್ಲ. ನನ್ನ ಪ್ರೋಟೋಕಾಲ್ ಪ್ರಕಾರ ವಿರುದ್ಧ ಮಾಡವ್ರೆ, ನಾನೊಬ್ಬ ಶಾಸಕ ಅಂತ ಹೇಳಿದವರು ಇವತ್ತು ಒಬ್ಬರು MP ಕರೀಬೇಕು ಅನ್ನುವಂಥದ್ದು ಡೈರೆಕ್ಷನ್ ಅಧಿಕಾರಿಗಳು ಕೊಡಬೇಕು. CO ಕೊಡಬೇಕು, EO ಕೊಡಬೇಕು, PDO ಕೊಡಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ ಏನು ಇದಲ್ಲ. ಸಂಸದರು ಫೋಟೋ ಹಾಕಿದ್ರೆ ಚಿನ್ನಸ್ವಾಮಿ ಅವರಿಗೆ ಅವಮಾನಕ್ಕೆ ಏನು ಅವಮಾನ ಮಾಡಿಲ್ಲ. ಅದು ಅವರ ಕೆಳಮಟ್ಟದ ಅಧಿಕಾರಿಗಳ ಕೆಳಮಟ್ಟನ ತೋರಿಸ್ತದೆ. 96-97 ಇದೇ ಮಾಡಿದ್ದಾರೆ DK ಶಿವಕುಮಾರ್ ಅವರು. HD ಕುಮಾರಸ್ವಾಮಿ ಅವರ ಒಂದು ಪ್ರೋಟೋಕಾಲ್ ಪ್ರಕಾರ ಇಲ್ಲ ಅಂತೇಳಿ ಒಂದು ಅಧಿಕಾರಿನ ಹೋಗಿಲ್ದಂಗೆ ಇವರು ಚೀಫ್ ಸೆಕ್ರೆಟರಿಗೆಲ್ಲ ಲೆಟರ್ ಕೊಟ್ಟಿದ್ದಾರಲ್ಲ, ಅದು ಜ್ಞಾಪಕ ಇರ್ಬೋದಲ್ವಾ ಅವ್ರಿಗೆ? ದಯವಿಟ್ಟು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ, ಇದು ಕನಕಪುರ ತಾಲೂಕು ಏನು ಸರ್ವಾಧಿಕಾರ ಅಲ್ಲ. ಚಿನ್ನಸ್ವಾಮಿ ಅವರಿಗೆ ಕಾನೂನು ಒಂದು ನಡೀತದೆ, ಕಾನೂನು ಒಂದು ಇಕ್ಕಟ್ಟಿಗೆ ಸಿಗಾಕೋತದೆ. ಅಧಿಕಾರಿಗಳು ಅವ್ರ ಅಪ್ಪನ ಮನೆ ಆಸ್ತಿ ಥರ ಮಾಡಬಾರ್ದು, ಪಕ್ಷದ ಏಜೆಂಟಾಗಿ ಕೆಲಸ ಮಾಡಬಾರ್ದು, ಸಾರ್ವಜನಿಕ ಕೆಲಸ ಮಾಡಬೇಕು ಅಂತೇಳಿ ಸಂಸದರ ಫೋಟೋ ಹಾಕ್ತಾ ಇರುವಂಥದ್ದು ಭಾರತ ತಪ್ಪು ಅನ್ನುವಂಥದ್ದನ್ನ ನಾನು ಇವತ್ತು ಧಿಕ್ಕರಿಸಿದ ಮಾಧ್ಯಮದ ನನ್ನ ಮಾತು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಖಂಡರು, ಕಾರ್ಯಕರ್ತ ಬಂಧುಗಳು ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೆ ವಂದಿಸ್ತಾ, ಇವತ್ತಿಲ್ಲಿ ಸೇರಿರ್ತಕ್ಕಂಥದ್ದು ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. 2-3 ದಿನದಿಂದ ನಿಮ್ಗೆಲ್ಲ ವಿಷಯಗಳನ್ನು ನಾವು ಚರ್ಚೆನಲ್ಲೇ ತರ್ತಾನೆ ಇದ್ದೀವಿ, ಹೇಳ್ತಾನೆ ಇದ್ದೀವಿ. ಮೊದಲನೇದಾಗಿ ತಾಲೂಕು ಕಚೇರಿಗಳಲ್ಲಿ ಮತ್ತು ಅಧಿಕಾರಿಗಳು ಬದಲಾಗಬೇಕು. ಯಾವ ರೀತಿ ಬದಲಾಗಬೇಕು? ಜನಸೇವೆಯಲ್ಲಿ ಬದಲಾಗಬೇಕು. ಅವ್ರು ಜನಸೇವೆಯಲ್ಲಿ ಬದಲಾಗ್ತಾ ಇಲ್ಲ, ಏಕಪಕ್ಷೀಯವಾಗಿ ಬದಲಾಗ್ತಾ ಇದ್ದಾರೆ. ಆದಷ್ಟು ಎಲ್ಲ ಕಚೇರಿಗಳಲ್ಲಿ ಎಲ್ಲ ವಿಭಾಗದಲ್ಲೂ ಅಧಿಕಾರಿಗಳು ಇವತ್ತಿನ ದಿನ ಕೆಲವು PDOಗಳು ಸ್ವಲ್ಪ ಕೆಲವು PDOಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಂಸದರು ಯಾವ್ದಾದ್ರು ಅನುದಾನ ತಂದ್ರೆ ಅದಕ್ಕೆ ಏನ್ ಕೆಲಸ ಮಾಡಬೇಕು, ಉಳಿದಂತ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಸಂಸದರು ಏನೇನ್ ತಂದಿದ್ದಾರೆ ಅಂತ ಇಲ್ಲಿ PDOಗಳಿಗೆ ಮಾಹಿತಿ ಇದೆ, ಮತ್ತೆ ಜಿಲ್ಲಾ ಪಂಚಾಯತಿಗೂ ಮಾಹಿತಿ ಇದೆ. ಹಲವಾರು ಬೋರ್ವೆಲ್ಗಳನ್ನ ಕೊಟ್ಟರು, ಒಂದು ಹೆಚ್ಚು ಕಮ್ಮಿ 30 ಬೋರ್ವೆಲ್ ತನಕ ತಂದ್ರಂತ ಸಂಸದರು. ಇವತ್ತು PDOಗಳು ಹೇಳ್ತಾರೆ ಏಕಪಕ್ಷೀಯವಾಗಿ ಸಂಸದರ ಅನುದಾನದಲ್ಲಿ ಬಂದಿದೆ ಅಂದ ತಕ್ಷಣ PDOಗಳು ಮಾತೇ ಇಲ್ಲ. ಅದಕ್ಕೆ ಬೋರ್ವೆಲ್ಗಳನ್ನ ಕೊರೆಸಿದ್ದಾರೆ. ಅದು DC ಅವ್ರ ಮುಂದೆ ಕೂಡ ಚರ್ಚೆ ಆಗಿದೆ. ಆದರೂ ಕೂಡ PDOಗಳು ಹೇಳ್ತಾ ಇರೋದು ಇದು ಸಂಸದರ ಅನುದಾನ, ಅದ್ರಲ್ಲಿ ಬಂದಿರ್ತಕ್ಕಂಥದ್ದು ಸಂಸದರಿಗೆ ಹೆಸರಾಗುತ್ತೆ ಪಂಚಾಯತಿಗಳಲ್ಲಿ ಅಂತೇಳಿ PDOಗಳೇ ರಾಜಕೀಯ ಮಾಡಕ್ ಶುರು ಮಾಡಿದ್ದಾರೆ. ಅಧಿಕಾರಿಗಳೇ ಈ ತರ ಆದ್ರೆ ಜನಸಾಮಾನ್ಯರು ಹೇಗೆ ಜೀವನ ಮಾಡಕ್ಕಾಗುತ್ತೆ? ಜನಸಾಮಾನ್ಯರು ಅಧಿಕಾರಿಗಳನ್ನ ಏನಂತ ಕ್ವಶನ್ ಮಾಡಕ್ಕಾಗುತ್ತೆ? ಅಧಿಕಾರಿಗಳಿಗೆ ಅಷ್ಟೊಂದು ಏಕಪಕ್ಷೀಯವಾಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇದ್ರೆ ಬನ್ನಿ ಸ್ವಾಮಿ, ನಾವು ರೆಡಿ ಇದ್ದೀವಿ, ರಿಸೈನ್ ಮಾಡಿ ನಿಮ್ಮ ಕೆಲಸಕ್ಕೆ. ನಿಮ್ಗೆ ಯಾವ ಪಕ್ಷ ಬೇಕೋ ಆ ಪಕ್ಷದಲ್ಲಿ ನಿಂತು ನಮ್ಮ ಜೊತೆ ಬನ್ನಿ, ರಾಜಕೀಯ ಮಾಡಿ ಬನ್ನಿ. ತಾಲೂಕಲ್ಲಿ ನೀವು ತಿಂತಾ ಇರೋದು ಜನಸಾಮಾನ್ಯರು ಕಟ್ತಕ್ಕಂಥ ತೆರಿಗೆ ಹಣದಿಂದ ನಿಮ್ಮ ಜೀವನಗಳು ನಡೆಯುತ್ತಲ್ವಾ, ಅಂಥದ್ರಲ್ಲಿ ಜನಸಾಮಾನ್ಯರ ಕೆಲಸ ಯಾಕೆ ಮಾಡ್ಕೊಡಲ್ಲ? ಇವತ್ತು ಯಾವ ಕೀಳು ಮಟ್ಟದ ರಾಜಕೀಯನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂದ್ರೆ
ಒಂದು ಬೋರ್ವೆಲ್ ಕೊರ್ದಿದ್ದಾರೆ, ಮೋಟ್ರು ಬಿಡಿ ಅಂತ ಕೇಳಿದ್ರೆ ಮೂರು ಸಾರಿ ಅರ್ಜಿ ಕೊಟ್ಟರು ಕೂಡ ಮೋಟ್ರು ಬಿಡುವಂತ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಡಾಕ್ಟರ್ ಸಂಸದರಾದಂತ ಮಂಜುನಾಥ್ ಸರ್ ಅವ್ರಿಗೆ ಹೆಸರು ಬರುತ್ತೆ ಅಂತೇಳಿ. ಕೆಲವು ಅಧಿಕಾರಿಗಳು ನಮ್ಮನ್ನ ನೇರವಾಗಿ ಕೇಳ್ತಾರೆ, ನಿಮ್ ಸಂಸದರು ಏನ್ ಮಾಡಿದ್ದಾರೆ ಅಂತ. ಕ್ವಶನ್ ಮಾಡಕ್ಕೆ ಅವ್ರು ಯಾರು ಸ್ವಾಮಿ? ಸಾರ್ವಜನಿಕರಿದ್ದಾರೆ, ಸಾರ್ವಜನಿಕರು ಕ್ವಶನ್ ಮಾಡ್ತಾರೆ ಸಂಸದರು ಏನ್ ಮಾಡಿದ್ದಾರೆ ಅಂತ. ಹಲವಾರು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆ ಕೆಲಸವನ್ನ. ಅದರಿಂದ ದಯವಿಟ್ಟು ಅಧಿಕಾರಿಗಳು ರಾಜಕೀಯ ಮಾಡಬೇಡಿ ಅಂತ ಕೇಳ್ತೀನಿ, ಸಾರ್ವಜನಿಕರ ಸೇವೆ ಮಾಡಿ ಅಂತ ಹೇಳ್ತೀನಿ. ಇದು ಸಾರ್ವಜನಿಕರ ಸ್ಥಳ, ಇಲ್ಲಿ ಪ್ರತಿಯೊಬ್ರು ಕೆಲಸ ಆಗಬೇಕು. ಆದ್ರೆ ಆ ಕೆಲಸ ಮಾಡ್ತಾ ಇಲ್ಲ. ಸರ್ ನಮ್ ಕಡೆಯಿಂದ ಫೋನ್ ಬಂದಿದೆ ತಗೊಳ್ಳಿ ಸರ್ ಅಂತ ಅಂದ ತಕ್ಷಣ ನಾವು ಅಲ್ಲೇ ಕೂತಿರ್ತೀವಿ, ಆ ಕೆಲಸ ಆಗ್ತಾ ಇದೆ. ಜನಸಾಮಾನ್ಯರು ಹಲ್ದು ಸುಸ್ತಾಗ್ತಾ ಇದ್ದಾರೆ. ಜನಸಾಮಾನ್ಯರ ಕೆಲಸಗಳಾಗ್ತಾ ಇಲ್ಲ ತಾಲೂಕು ಕಚೇರಿಯಲ್ಲಿ. ಇವತ್ತು ಒಬ್ರು ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ ಮುಂದಿನ ದಿನದಲ್ಲಿ ಮಾಡ್ಬೇಕಾಗಿತ್ತು. ಆದ್ರೆ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಯಾಕೆಂದ್ರೆ ಒಬ್ರು ಸಂಸದರು ಅವರು ಯಾರನ್ನು ಒಬ್ರ ಇಬ್ರ ವೋಟ್ ಮಾಡಿ ಗೆಲ್ಸಿ ಬಂದಿರುವಂತ ಸಂಸದರಲ್ಲ ಸ್ವಾಮಿ. 2,70,000 ಜನ ಇಷ್ಟಪಟ್ಟು ವೋಟ್ ಮಾಡಿ ಅವ್ರನ್ನ ಅವರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಹೃದಯವಂತ ಸಂಸದರು ಅಂತೇಳಿ ಹೃದಯದಲ್ಲಿ ಇಟ್ಕೊಂಡಿರೋದಕ್ಕೇನೆ ಅವ್ರನ್ನ ಯಾರು ಅಂತ ಗೊತ್ತಿದ್ದೆ ಮೊದಲನೇ ಸಾರಿ ಬಂದಾಗೇನೆ 2,70,000 ವೋಟ್ ಅನ್ನು ಕೊಟ್ಟು ಗೆಲ್ಸಿದ್ದಾರೆ. 1,500 ವೋಟ್ ಕೊಟ್ಟು ಗೆಲ್ಸಿರುವಂತದ್ದಲ್ಲ. ದಯಮಾಡಿ ಅಧಿಕಾರಿಗಳು ನೀವು ಏಕಪಕ್ಷೀಯವಾಗಿ ಕೆಲಸ ಮಾಡ್ದೇನೆ ಸಾರ್ವಜನಿಕರ ಸೇವೆಗಳನ್ನು ಮಾಡಕ್ಕೆ ಸಿದ್ಧರಾಗಿ ಮತ್ತೆ ದಯವಿಟ್ಟು ಸಂಸದರ ಫೋಟೋನ ನೀವು ಹಾಕುವಂತ ಕೆಲಸವನ್ನು ಮಾಡಿ. ಮುಂದಿನ ದಿನಗಳಲ್ಲಿ ಈ ತರ ತಪ್ಪು ಎಲ್ಲೂ ನಡೆದಿರೋಂಗೆ ನಡ್ಕೊಳ್ಳುವಂಥದ್ದು ಅಧಿಕಾರಿಗಳ ಕರ್ತವ್ಯ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಹತ್ರ ಬಂದು ಹೋದ್ಮೇಲೆ ನಾವು ತಮ್ಮ ಹತ್ರ ಬಂದು ಹೋದ್ರು ಸರ್. ನೀವೇನು ಹೇಳಿದ್ರಿ 3 ಗಂಟೆ ನನಗೆ ಕಾಲಾವಕಾಶ ಕೊಡಿ, 3 ಗಂಟೆ ಆದಮೇಲೆ ನಿಮಗೆ ಹೇಳ್ತೀವಿ ಅಂತ ಹೇಳಿದ್ರಿ. ಅಷ್ಟೊತ್ತಿಗೆ ಇನ್ನೇನೋ ಒಂದು ಮೀಟಿಂಗಲ್ಲಿ ಕೂತ್ಕೊಂಡ್ರೆ ಒಂದು 5:30, 6 ಗಂಟೆ ಆಯಿತು. ನಮಗೆ ಇದುವರೆಗೂ ನೀವು ಯಾವುದೇ ಕಾನೂನು ಕ್ರಮ ಮಾತಾಡ್ತೀವಿ ಇಲ್ಲಿಗೆ ಯಾಕೆ ಬರಬೇಕು ಅಂತ. ಆದ್ರೆ ನೀವು ಕ್ರಮ ಏನ್ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದೀವಿ. ನಮ್ಗೆ ಏನ್ ನೀವು ಅವತ್ತು ಕಂಪ್ಲೇಂಟ್ ರೈಸ್ ಮಾಡಿದ್ದೀರಿ, ರೈಟಿಂಗಲ್ಲೂ ಕೊಟ್ಟಿದ್ದೀರಿ. ಅದಕ್ಕೆ ಅವತ್ತೇನೆ ಇಮಿಡಿಯೇಟ್ಲಿ ನೋಟಿಸ್ ಕೊಟ್ಟಿದ್ದೀವಿ. ಇವತ್ತು ಈವ್ನಿಂಗ್ ಒಳಗೂ ಟೈಮ್ ಕೊಟ್ಟಿದ್ದೀವಿ. ಉತ್ತರ ಕೊಟ್ಟಿದ್ದೀವಿ. ಏನೇನು ವೈಲೇಷನ್ ಆಗಿದೆ ಅಂತ ನೀವು ಮೆನ್ಷನ್ ಮಾಡಿದ್ರೆ ನಾನು ಬರ್ಬಿಟ್ಟು ಕೊಟ್ಟಿದ್ದೀನಿ. ಅವ್ರು ವೈಲೇಷನ್ ಮಾಡಿದಾರೋ ಮಾಡಿಲ್ಲ, ಯಾಕೆ ಥರ ಮಾಡಿದ್ದಾರೆ ಅಂತ ಅವ್ರು ಉತ್ತರ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸಿ.ಒ. ಸರ್ ಜೊತೆ ಮಾತಾಡಿ ಸರ್ ಉತ್ತರ ಪ್ರಶ್ನೆ ಅಲ್ಲ ಸರ್ ಇದು, ಉತ್ತರ ಪ್ರಶ್ನೆ ಅಲ್ಲ ಸರ್ ಇದು. ಏನು ಅಲ್ಲಿ ಏನು ಬಿಲ್ಡಿಂಗ್ ಎಲ್ಲ ಹಾಕಿದ್ದಾರೆ, ಅದರೊಳಗೆ ಮಂಜುನಾಥ್ ಸರ್ ಪ್ರೋಟೋಕಾಲ್ ಪ್ರಕಾರ ಹೆಸರು ಹಾಕಿದ್ದಾರೆ. ಏನು ಅಂದರೆ ಇವಾಗ ನೀವು ಫೋಟೋ ಅಷ್ಟೇ ಸರ್. ಅದು ಪ್ರೋಟೋಕಾಲ್ ವೈಲೇಷನ್ ಯಾವ ಥರ ಆಗಿದೆ ಅದಕ್ಕೆ ಅವರು PDO ಏನು ಉತ್ತರ ಕೊಡ್ತಾರೆ ಕೊಡಲಿ. ಅದನ್ನು ರೈಟಿಂಗಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ. ರೈಟಿಂಗಲ್ಲಿ ಇದೆಲ್ಲ ಗೊತ್ತು. ಎಲ್ಲರೂ ನಾವು ಕರ್ಸಿದೀವಿ, ಅವ್ರು ಕೇಳ್ಬೇಕು. ಸಮಂಜಸ ಆಗ್ಲಿಲ್ಲ ಅಂದ್ರೆ ಆಮೇಲೆ ಸ್ಟೆಪ್ ಅವ್ರೇನ್ ಹೇಳ್ತವ್ರೆ, ನಾನು ಹೇಳಿದ್ದೀನಿ ಸಂಜೆ ಅವ್ರಿಗೆ ಉತ್ತರ ಕೊಡ್ತಾರೆ ನೋಟಿಸ್ಗೆ, ಅದ್ರ ಮೇಲೆ ನಾವು ಸ್ಟೆಪ್ ತಗೊಳ್ತೀವಿ. ಆಗ್ಬಿಡ್ತದೆ ಆಗಲ್ಲ 10 ಸೆಕೆಂಡ್ ಸರ್. ತಮ್ಗೆ ನಾವೇನ್ ಹೇಳ್ತೀವಿ ಅಂದ್ರೆ ಇದು 3 days ಮುಂದೆ ನಿಮ್ ಗಮನಕ್ಕೆ ಬಂದಿತ್ತಲ್ವಾ, ಅದು ಬದಲಾವಣೆ ಆಯ್ತಾ ಆಗ್ಲಿಲ್ವಾ? 3 days ಅಂದ್ರೆ ನಿನ್ನೆ ಇತ್ತು ಕಾರ್ಯಕ್ರಮ. ಇದು ಕಾರ್ಯಕ್ರಮ ಬಂದು ಗ್ರಾಮ ಪಂಚಾಯತಿನ ಮಾಡಿರೋದು. ಇವಾಗ ಇದ್ರಲ್ಲಿ ಏನೇನು ವೈಲೇಷನ್ ಆಗಿದೆ ಅಂತ ನೀವು ಬರ್ದು ಕೊಟ್ಟಿದ್ದೀನಿ, ನನಗೂ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಅದನ್ನ ಮೆನ್ಷನ್ ಮಾಡಿ ನಾನು ನೋಟಿಸ್ ಅಲ್ಲ. ನಾವು ತಮ್ಮನ್ನು ಕೇಳೋದೇನಂದ್ರೆ 3 ದಿನದ ಹಿಂದೆ ಗೊತ್ತಾದಂಥ ಸಂದರ್ಭದಲ್ಲಿ PDO ಕರ್ಕೊಂಡು ನಿಮ್ಗೆ ಅಧಿಕಾರ ಐತೆ, ಇದು ಚೇಂಜ್ ಮಾಡಪ್ಪ, ಇದನ್ನ ಹಾಕ್ಬೇಡ, ಬೇರೆದನ್ನ ನೀಟಾಗಿ ಕೊಡಿಸಿ ಅದನ್ನ ಎತ್ಕೊಬ ಅಂತೇಳಿ ಅದನ್ನು ಬಿಟ್ಟಿದ್ದೀವಿ. ಈ ಮ್ಯಾಟ್ರು ಅವ್ರು ಕ್ಲೋಸ್ ಆಗ್ತಾ ಇತ್ತು. ನೆಕ್ಸ್ಟ್ ಸ್ಟೆಪ್ ಇಮಿಡಿಯೇಟ್ಲಿ ಕ್ರಮ ತಗೋಬೋದಾಗಿತ್ತು. ನಾನು ಅವರಿಗೆ ಕ್ರಮ ತಗೊಳ್ಳೋದು ನೆಕ್ಸ್ಟ್ ಸ್ಟೆಪ್. ಅವ್ರು ಏನು ನೋಟಿಸಿಗೆ ಉತ್ತರ ಕೊಡಬೇಕು ಕೊಡಲಿ ಫಸ್ಟ್.
ಆಗ್ಬೋದು. ಸರ್ ಆಮೇಲೆ ಸರ್ ತಾವು ಮಾತು ಕೊಟ್ರಿ ನಮಗೆ ಜಿಲ್ಲಾ ಪಂಚಾಯತ್ ಮಂಜುನಾಥ್ ಫೋಟೋ ಸ್ವಲ್ಪ ಎಲ್ಲ ಮಾತಾಡಿ ಮಂಜುನಾಥ್ ಫೋಟೋನ ಬಿಲ್ಡಿಂಗ್ ಅಲ್ಲಿ ಹಾಕ್ಸೋ ಪ್ರಯತ್ನ ನಾನು ಮಾಡ್ತೀನಿ. ಅದಾಗಿಲ್ಲ ಅಂದ್ರೆ PDO ಸಸ್ಪೆಂಡ್ ಮಾಡ್ತೀನಿ. 2 ಮಾತು ಕೊಡ್ತೀನಿ ನೋಡಿ. ನಿಮ್ಮ ಪ್ರಯತ್ನ ಏನಾಯ್ತು ಸ್ವಲ್ಪ ಹೇಳಿ. ನೋಡಿ ಇವಾಗ ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ, ಅವ್ರು ರೈಟಿಂಗ್ ಅಲ್ಲಿ ಉತ್ತರ ಕೊಡ್ಲಿ, ಅದಾದ್ಮೇಲೆ ಮುಂದಿನ ಸ್ಟೆಪ್ ಸರ್ ಎಲ್ಲ ರೇಟಿಂಗ್ ಎಲ್ಲ ಒಂದೊಂದು ಮಾತಾಡಿ. ಯಾರು ಹೇಳಿದ್ರು ನೋಟಿಸ್ ಕೊಟ್ಟಿರ್ತಕ್ಕಂಥ ಒಂದು ಇರ್ತದೆ, ಅದನ್ನು ಕೇಳಿ ಸಂಜೆ ಒಳಗಡೆ ನೀವು ಆನ್ಸರ್ ಕೊಡ್ತೀವಿ ಅಂತ ಇದನ್ನ ಸರಿಪಡಿಸೋದು ಯಾವತ್ತು ಅಂತ ನೀವು ಕರೆಕ್ಟಾಗಿ ಹೇಳಿ ಸರ್. ಇವಾಗ ವೈಲೇಷನ್ ಬಗ್ಗೆ ಮಾತಾಡ್ತಾರೆ. ಇವಾಗ ವೈಲೇಷನ್ ಆಗಿದ್ರೆ ನೆಕ್ಸ್ಟ್ ಟೈಮ್ ಆ ಥರ ಆಗದಂಗೆ ನೋಡ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರೆ ಅವ್ರು ಮಾತಾಡ್ತಾರೆ. ಬೆಲೆ ಕೊಡ್ತೀವಿ. ಈಗ ನೀವು ಆನ್ಸರ್ ತಗೋತೀರಾ ಪ್ಲಸ್ ಇವತ್ತು ಮುಂಚೆ ಹಾಕಿಸ್ತೀರಾ ಫೋಟೋ ಕಳ್ಕೊಂಡ. ಈಗ ಪ್ರೋಟೋಕಾಲ್ ಅಲ್ಲಿ ಫೋಟೋಸ್ ಚೆಕ್ ಮಾಡಬೇಕು. ಪಂಚಾಯತಿಗೆ ಅದಕ್ಕೆ ಕವರ್ ಇರುತ್ತೆ. ರೆಸಲ್ಯೂಷನ್ ಏನ್ ಪ್ರೋಟೋಕಾಲ್ ರೆಸಲ್ಯೂಷನ್ ಬರಲ್ಲ ಸರ್. ಪ್ರೋಟೋಕಾಲ್ ರೆಸಲ್ಯೂಷನ್ ಇದೆ ಸರ್. ಸರ್ಕಾರಿ ನಿಯಮಕ್ಕೆ ಸರ್ಕಾರಿ ಕಾನೂನಿಗೆ ಪ್ರೋಟೋಕಾಲ್ ಇದೆ ಸರ್. MP ಅವ್ರ ಹಾಕೋಕೆ ರಿಲೇಷನ್ ಬರೋದೇ ಇಲ್ಲ. ಸಂಸದ ವಿಚಾರವಾಗ ಅದು ರೆಗ್ಯುಲೇಷನ್ ಏನು ಗೊತ್ತಾ ಸರ್? ಸಂಸದ ರೆಗ್ಯುಲೇಷನ್ ನನ್ನ ಅಭಿಪ್ರಾಯ ಇವ್ರದ್ದು ಏನಾದ್ರು ಕೊಡ್ಲಿ. ಇವರು ಪಂಚಾಯತಿದು ಏನು ಹೇಳ್ತಾವ್ರೆ ರೆಗ್ಯುಲೇಷನ್ ಆಗಿದೆ ಅಂತ ಕೇಳಲ್ಲ ಸರ್. ಇವಾಗ ಯಾವಾರ ರೆಗ್ಯುಲೇಷನ್ ಪಾಸ್ ನೋಡಿ ಸರ್ ಆಗಲ್ಲ ಸರ್. ಅದು ಪ್ರೋಟೋಕಾಲ್ ಹಾಕ್ಬೇಕಂದ್ರೆ MP ಪ್ರೋಟೋಕಾಲ್ ಸಂಜೆ ಅಂತ ಅವಕಾಶ ಕೊಡ್ತೀವಿ ಸರ್. ಪ್ರೋಟೋಕಾಲ್ ಪ್ರಕಾರ ಹಾಕ್ಲೇಬೇಕು. ಸರಿಪಡಿಸಿ ಸರ್. ಅಧಿಕಾರಿ ಇಲ್ವಾ? ನೋಡಿ ಸರ್ ಮಾಡಲಿಲ್ಲ ಅಂದ್ರೆ ಬುಧವಾರ CO ಕಚೇರಿ ಮುಂದೆ ಅಲ್ಲ ಪಂಚಾಯತಿಂದ ರಿಸರ್ವೇಷನ್ ಅಂತೀರಾ? ಅಂದ್ರೆ MLA ಹಾಕೋಬೇಕು, ರಿಲೀಸ್ ಮಾಡ್ಬೇಕಾ? ಪಂಚಾಯತಿಯಿಂದ ರಿಸರ್ವೇಷನ್ MLA ಫೋಟೋ ಹಾಕೊಳ್ಳೋಕೆ ರಿಲೀಸ್ ಮಾಡ್ಬೇಕಾ? ಮತ್ತೆ ಹೆಂಗ್ ಸರ್ ಕೇಳ್ತಿರ್ತಾವ ಅಧಿಕಾರಿಗಳಾಗಿ? ಈಗ ಸಿಟ್ಟಿಂಗ್ MP ಅವ್ರು ಹಾಕೋಬೇಕು. ಮನವಿ ಕೊಡಿ. ಪ್ರೋಟೋಕಾಲ್ ವೈಲೇಷನ್ ಆಗಿದೆಯಾ ಅಂತ ಚೆಕ್ ಮಾಡಿಸ್ತಾರದಪ್ಪ. ನೀವು ಅದನ್ನು ಮೇಂಟೈನ್ ಮಾಡಬೇಕಲ್ಲ. ಸರ್ ಸಾಯಂಕಾಲ ಟೈಮ್ ತಗೊಳ್ಳಿ ಸರ್. ಸಾಯಂಕಾಲ ತಗೊಂಡೇ ಮಾಡಿ ಸರ್. ಸಂಜೆವರೆಗೂ ನೀವು ಟೈಮ್ ತಗೊಂಡಿದ್ದೀರಿ ಮಾಡಿ ಸರ್. ಮಾಡಿಲ್ಲ ಅಂತ ಸರ್. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಸಾಯಂಕಾಲ ಸಾಯಂಕಾಲ
ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಕಿ ದೇವೇಗೌಡ ಕಿ ಎನ್ಡಿಎ ಮೈತ್ರಿಕೂಟಕ್ಕೆ ಭಾರತ್ ಮಾತಾ ಕಿ ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ತಾಲೂಕು ಪಂಚಾಯತಿ ಅಧಿಕಾರಿಗೆ ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ತಾಲೂಕು ಪಂಚಾಯತಿ ಅಧಿಕಾರಿಗೆ ಸರ್ಕಾರಿ ಹಣವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವ ತಾಲೂಕು ಪಂಚಾಯತಿ ಅಧಿಕಾರಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರ್ಕಾರವಂತೆ ಸರ್ಕಾರ ಸರ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಡಾಕ್ಟರ್ ಸಿಎಂ ಮಂಜುನಾಥ್ ಅವರಿಗೆ ಅಪಮಾನ ಮಾಡಿರುವ ತಾಲೂಕು ಪಂಚಾಯತಿ ಅಧಿಕಾರಿಗೆ ಅನ್ನೋದು ಒಂದು ಪ್ರಶ್ನೆ ನಾನು ಕಾಡ್ತಾ ಇದೆ ಬಂದಿದೆ. ಇಲ್ಲಿ ಪ್ರಜಾಪ್ರಭುತ್ವನ ಅಥವಾ ಈ ಕ್ಷೇತ್ರದ ಶಾಸಕರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಸಾರ್ವಭೌಮತ್ವನ ಅನ್ನೋ ಪ್ರಶ್ನೆ ಕಾರಣ ನಮಗೆ ಬಂದಿದೆ. ಪ್ರಜಾಪ್ರಭುತ್ವ ಮತ್ತು ಸಾರ್ವಭೌಮತ್ವ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬರು ಬರೆದಿರುವಂತಹ ಸಂವಿಧಾನದ ಅಡಿಯಲ್ಲಿ ಈ ತಾಲೂಕಿನಲ್ಲಿ ಪ್ರೋಟೋಕಾಲ್ ಇದೆಯಾ ಅಥವಾ ಇವರು ಸಾರ್ವಭೌಮತ್ವದಲ್ಲಿ ಈ ಪ್ರಜಾಪ್ರಭುತ್ವ ಇದೆಯಾ ಅನ್ನೋ ಪ್ರಶ್ನೆ ಬಂದರೆ ನಮ್ಗೆ ಕಾಡ್ತಾ ಇದೆ. ಒಂದು ಪಂಚಾಯತಿ PDO ಒಬ್ಬ ಲೋಕಸಭಾ ಸದಸ್ಯರ ಫೋಟೋನ ಹಾಕಲ್ಲ ಅಂತ ಹೇಳ್ತಾರೆ. ಈ ಹಿಂದೆ ಇದ್ದಂತ ಏನು ಸಂಸದರಿದ್ರು PK ಸುರೇಶ್ ಅವರು ಅವ್ರ ಫೋಟೋ ಹಾಕ್ತಾ ಇದ್ರು ಎಲ್ಲ ಕಡೆ. ಎಲ್ಲ ಸರ್ಕಾರಿ ಕಚೇರಿ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ, ಗ್ರಂಥಾಲಯ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರ ಫೋಟೋಗಳನ್ನ ಹಾಕ್ತಾ ಇದ್ರು. ಒಂದು ನಿಮಿಷ ಈ ಕಡೆ ದಯವಿಟ್ಟು MP ಫೋಟೋ. ಹಾಗಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದ ನಂತರ ಈ ತರ ಒಂದು ಪಂಚಾಯತಿಯ ಒಂದು PDO ಒಂದು MP ಫೋಟೋ ಹಾಕಲ್ಲ. ನಾವಾಗಿ ತಾಲೂಕ್ ಪಂಚಾಯತಿ ಅಧಿಕಾರ ಕೇಳಿದ್ರೆ ನಮ್ಗೆ ಗಮನ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಮನುಷ್ಯ ಅವಿನಾಶ್ ತಾಲೂಕ್ ಪಂಚಾಯತಿ ಅಧಿಕಾರಿ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ಈ ತಾಲೂಕಿನಲ್ಲಿ ಒಬ್ಬ ಡಾಕ್ಟ್ರು ಜಯದೇವ ಸಂಸ್ಥೆಯ ಒಬ್ಬ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ರವರು ಜಗತ್ತಿಗೆ ಅತಿ ದೊಡ್ಡ ಒಂದು ಹೃದ್ರೋಗ ಸಂಸ್ಥೆ ಅದು ಜಯದೇವ ಸಂಸ್ಥೆ ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ನಿರ್ವಹಣೆ ಮಾಡುವಂತ ಮನುಷ್ಯ ಒಬ್ಬ MP ಡಾಕ್ಟರ್ ಮಂಜುನಾಥ್ ಅವರು 2,70,000 ಮತಗಳಲ್ಲಿ ಅವ್ರು ಗೆಲ್ತಾರೆ ನಿಮ್ಮ ಮೇಲೆ. ಆ ಗೆದ್ದರ ಕೋಪಕ್ಕೆ ನೀವು ರಾಜಕೀಯ ದ್ವೇಷವನ್ನು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಅವ್ರ ಫೋಟೋ ಆಗ್ಲಿಲ್ವಾ? ಅಥವಾ ಅಲ್ಲಿ ನಿಮ್ಮ ಪಕ್ಷದ ಅಧ್ಯಕ್ಷರನ್ನ ಹಾಕಿದ್ರಿ, ಕನಪುರ ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಹಾಕೋದಿರಿ, ಕನಪುರ ಕಸ್ಬಾ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಹಾಕೋದಿರಿ, ಸಾತ್ತೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಹಾಕೋದಿರಿ. ಇದು ಸರ್ಕಾರಿ ಕಚೇರಿ ಉದ್ಘಾಟನಾ ಅಥವಾ ನಿಮ್ಮ ಪಕ್ಷದ ಕಾರ್ಯಕ್ರಮ? ಬಂಧುಗಳೇ, ನಿಮ್ಮ ಪಕ್ಷದ ಕಾರ್ಯಕ್ರಮ ಆದ್ರೆ ಹೇಳಿ, ನಮ್ಗೇನು ಬೇಸರ ಇಲ್ಲ. ಒಂದು ಗ್ರಾಮ ಪಂಚಾಯತಿ ಗ್ರಂಥಾಲಯ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರ ಹೆಸರು ಹಾಕೋತಾರೆ. ಹಾಗೆ ನಮ್ದು ಕೂಡ ಹಾಕಿ. ನಾವು ಬಿಜೆಪಿಯ ಅಧ್ಯಕ್ಷ ಇದ್ದೀವಿ, KP ಕುಮಾರ್ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ದಿಶಾ ಕಮಿಟಿ ಮೆಂಬರ್ಸ್ ಇದ್ದಾರೆ. ನೀವು ಅವರು ಕೂಡ ಹಾಕೊಳ್ಳಿ. ನೀವು ನಾವು ಬೇಡ ಅಂತ ಹೇಳ್ತೀರ ಸ್ವಾಮಿ. ದಯಮಾಡಿ ಈ ತಾಲೂಕಿನಲ್ಲಿ ಪ್ರಜಾಪ್ರಭುತ್ವದ ಹರಣ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಸೋಲಿನ ಭೀತಿ, ನೀವೇನು 2,70,000 ಸೋತ್ರಲ್ಲ, ಆ ಸೋಲಿನ ಭೀತಿ ನಿಮ್ಮ ಇದ್ರ ಮಾಡ್ತೀನಿ, ನಿಮ್ಮ ಹತಾಶನ ಮಾಡಿದ ನಿಮ್ನ ಅಂತ ಹೇಳಿ. ಹತಾಶ ಆಗಬೇಡಿ, ಇಷ್ಟಿಗೆ ಮುಗಿಲಿಲ್ಲ. ಇದು ಆರಂಭ ಮಾತ್ರ. ಇದು ಹೇಳಿ ಮುಂದೆ ಪಿಕ್ಚರ್ ಬಾಕಿ ಹೈ, ಅಭಿ ಪಿಕ್ಚರ್ ಬಾಕಿ ಹೈ. ಮುಂದಿನ ದಿನಗಳಲ್ಲಿ 2028 ಚುನಾವಣೆಯಲ್ಲಿ ಕನಪುರದಲ್ಲಿ ನಾವು NDA ಮಿತ್ರ ಪಕ್ಷದಿಂದ ನಿಮ್ಮ ವಿರುದ್ಧವಾಗಿ ಗೆದ್ದು ನಾವು, ನಮಗೂ ನಿಮ್ಗೆ ಜಾಸ್ತಿ ಡಿಫರೆನ್ಸ್ ಇಲ್ಲ. 26,000 ಮತಗಳು ಗೆದ್ದಿರೋದು ನೀವು ಈ ತಾಲೂಕಿನಲ್ಲಿ. ನೀವು 26,000 ಮತಗಳು ಮಾತ್ರ ನಿಮಗೆ ಲೀಡ್ ಆಗಿರೋದು ಈ ಚುನಾವಣೆಯಲ್ಲಿ.
ಮುಂದಿನ ಚುನಾವಣೆಯಲ್ಲಿ ನಾವು 1 ಲಕ್ಷಕ್ಕೂ ಅಧಿಕ ಮತಗಳನ್ನು ತಗೊಂಡು NDA ಅಭ್ಯರ್ಥಿನ ಜಯಿಸಿದಾಗ್ತೀವಿ. ಸೋಲಿನ ಹತಾಶರಾಗಿ ನೀವು ನಮ್ಮ MP ವೋಟ್ ಹಾಕಲ್ವಾ? ನಮ್ಮ ಪ್ರಶ್ನೆ ಬಂಧುಗಳೇ, ಈ ತರಹದ ಏನು ಈ ತಾಲೂಕ್ ಪಂಚಾಯತ್ ಅಧಿಕಾರಿ, ಈ ನರಸತ್ತ ಅಧಿಕಾರಿ, ಇನ್ನೊಬ್ಬ ನಾಮರ್ದ ಅವಿನಾಶ್ ಹೇಳ್ತಾರೆ ನನ್ನ ಗಮನಕ್ಕೆ ಬರಲಿಲ್ಲ, ರೆಸಲ್ಯೂಷನ್ ಪಾಸ್ ಮಾಡ್ಬಿಟ್ಟವ್ರಂತೆ. ಯಾವ್ದು ಬದನೇಕಾಯಿ ರೆಸಲ್ಯೂಷನ್ ಪಾಸ್ ಮಾಡಿದೆ ಅವಿನಾಶ್? ನೀನೊಬ್ಬ ಅಧಿಕಾರ, ನೀನು ನಾಚಿಕೆ ಆಗ್ಬೇಕು. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ನಾವು ಸಾಯ್ತಾ ಇದ್ದೀವಿ. ನಾವು 3 ದಿನ ಪ್ರತಿಭಟನೆ ಮಾಡಿಲ್ಲಿ, ಅಲ್ಲ ಮನೆ ಬಂದು ಕೊಟ್ಟಿದ್ದೀವಿ, ಇಲ್ಲಿ ಬಂದಿದ್ದೀವಿ. ತಿರ್ಗಿ ಮತ್ತೆ ನಾವು CO ಕೂಡ ನಾವು ಗಮನ ತಂದಿದ್ದೀವಿ. ದಯಮಾಡಿ ಬಂದು ನೀವು ಸ್ಥಳಕ್ಕೆ ಬನ್ನಿ ಅಂತೇಳಿ. ಹಾಗಾಗಿ ಈ ತರಹದ ಬೇಜವಾಬ್ದಾರಿತ ವರ್ತನೆಯಿಂದ ಅಧಿಕಾರಿಗಳು, ನೀವು ಕಾಂಗ್ರೆಸ್ ಪಕ್ಷದ ಏಜೆಂಟಾ ಅಥವಾ ನಿಮ್ಗೇನಾದ್ರೂ ರಾಜಕಾರಣ ಮಾಡೋಕೆ ಅಂತ ಆಸೆ ಇದ್ರೆ ದಯಮಾಡಿ ಬನ್ನಿ, ನೀವು ರಾಜೀನಾಮೆ ಕೊಡಿ. ನೀವು ನಿಮ್ಮ ಏನು ಅಧಿಕಾರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವು ಚುನಾವಣೆ ಬನ್ನಿ. ನಗರಸಭೆ ಚುನಾವಣೆ ಇದೆ, ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಇದೆ, ತಾಲೂಕು ಚುನಾವಣೆ ಇದೆ. ಚುನಾವಣೆ ಸ್ಪರ್ಧೆ ಮಾಡಿ ನೀವು. ನಿಮಗೆ ನಮ್ಮ ಪಕ್ಷದ ಟೀರ್ ಕೊಡ್ತೀವಿ. ಓಕೆ ಚಿಕ್ಕಪ್ಪ, ಓಕೆನಾ? ನಮ್ಮ ಪಕ್ಷ ಟೀರ್ ಕೊಡ್ತೀವಿ ಬನ್ನಿ ಅವಿನಾಶ್. ನಿಮಗೆ ನೀವು ಬಂದು ಚುನಾವಣೆ ಎದುರಿಸಿ. ನೀವು ಪಂಚಾಯತಿ PDO ಆತನ ಕರ್ಸು ಅಂತ ಹೇಳಿದ್ರೆ ಇವ್ರು ಕಷ್ಟಕಾರ ಅಂತ ಹೇಳ್ತಾರೆ. ಪಂಚಾಯತಿ PDO ಈ ಅಧಿಕಾರಿ ಕರೆದ್ರೆ ಬರಲ್ಲ ಅಂತ ಹೇಳ್ತಾರೆ. ಎಂತ ಅನ್ಯಾಯ ಇದು! ನಾಚಿಕೆ ಆಗಬೇಕು. ನಿಮ್ಮ ತಾಲೂಕು ಪಂಚಾಯತಿ ಅಧಿಕಾರಿ ನಾಚಿಕೆ ಆಗ್ಬೇಕು. ನಿಮ್ಗೆ PDO ನಾಚಿಕೆ ಆಗ್ಬೇಕು. ನಿಮ್ಗೆ ಈ ತಾಲೂಕಿನ PDO ಯಾವ ತರ ಆಗಿದ್ದಾರೆ ಅಂದ್ರೆ, ಇವ್ರಿಗೇನಾದ್ರು ಅವಕಾಶ ಸಿಕ್ಕರೆ ಇವರೇ ಬೇಕಾದ್ರೆ MLA ಆಗ್ಬಿಡ್ತಾರೆ. ಅಷ್ಟು ಹಣ ಲೂಟಿ ಮಾಡ್ಬಿಡ್ತಾರೆ ಪಂಚಾಯತಿ ಅಧಿಕಾರಿ. ಈ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಬಂಧುಗಳೇ. ದಯಮಾಡಿ ಡಾಕ್ಟರ್ ಮಂಜುನಾಥ್ ರಾವ್ ಫೋಟೋಗಳನ್ನ ನೀವು ಹಾಕ್ಬೇಕು. ಮುಂದಿನ ದಿನ ನಾವು ಹೋರಾಟವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಸಂದರ್ಭದಲ್ಲಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ತಾಲೂಕಿನಲ್ಲಿ ಏನು ಒಂದು ಗ್ರಾಮಾಂತರ ನಮ್ಮ ಹೆಚ್ಚಿನ ನಾಯಕರು, ಈ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ ಮಂಜುನಾಥ್ ಅವರವರು ಇವತ್ತು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಫೋಟೋವನ್ನು ಎಲ್ಲ ಕ್ಷೇತ್ರದಲ್ಲೂ ಅಳಪಡಿಸಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಇವತ್ತು ಕನಕಪುರದಲ್ಲಿ ಪ್ರೋಟೋಕಾಲ್ ಪ್ರಕಾರ ಅವ್ರು ಹಾಕ್ಬೇಕು, ನಮಗೆ ಕೇಳುವಂಗಿಲ್ಲ. ಅಧಿಕಾರಿಗಳು ಈ ಕ್ಷೇತ್ರದ MLA ಚೇಳಗಳಾಗಿದ್ದಾರೆ. ಅದಕ್ಕೋಸ್ಕರ ನಾವು 3 ದಿನದಿಂದ ಸತತವಾಗಿ ಏನು ಒಂದು ಈ ತಾಲೂಕಿನ ಬೇಕುಪ್ಪೆ ಗ್ರಾಮದ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಒಂದು ಬಿಲ್ಡಿಂಗ್ ಅನ್ನ ಪಂಚಾಯತಿ ವ್ಯಾಪ್ತಿಗೆ ಕಟ್ಟಿರ್ಬೇಕಾದ್ರೆ ಗ್ರಾಮ ಪಂಚಾಯತಿ ನಮ್ಮ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಇಬ್ರು ಆ ಸದಸ್ಯನ ಫೋಟೋನು ಕೂಡ ಹಾಕಿಲ್ಲ, ಬೇರೆ ಕಾಂಗ್ರೆಸ್ ಅಲ್ಲಿ ಇರತಕ್ಕಂಥ ಫೋಟೋವನ್ನು ಹಾಕಿದ್ದಾರೆ. ಇದು ನಿಜವಾಗೂ ಈ ಕ್ಷೇತ್ರಕ್ಕೆ ಅವಮಾನ, ಖಂಡನೆ. ಯಾಕಪ್ಪ ಅಂದ್ರೆ ನಾವು ಕೇಳ್ಕೋಬೇಕು, ಒಬ್ಬ ಮಂಜುನಾಥ್ ಅವ್ರನ್ನ 2,75,000 ಬಹುಮತ ಪಡೆದಿರುವಂತ ಒಬ್ಬ ಗಣ್ಯ ವ್ಯಕ್ತಿನ, ಲಕ್ಷಾಂತರ ಜನ ಹೃದಯವನ್ನ ಉಳಿಸಿರುವಂತ ನಮ್ಮ ನಾಯಕರಾದ ಮಂಜುನಾಥ್ ಅವರ ಫೋಟೋವನ್ನು ನಾವು ಕೇಳ್ಕೋಬೇಕು. ಈ ತಾಲೂಕಿನಲ್ಲಿ ನಾಚಿಕೆ ಗೇಡಿನ ಒಂದು ಸಂಗಾತಿ ಅಂತ ತಮ್ಮ ಮುಂದೆ ಹೇಳಿಕೆ ಇವತ್ತು ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಈ ಕ್ಷೇತ್ರದಲ್ಲಿ ಮಹಾನ್ ಕರಿಯಪ್ಪ ಅಂತ ಹೇಳಿದ್ರು, ಶಿವಲಿಂಗೇಗೌಡರಿದ್ರು, ಸಿಂಧಿ ಅವರಿದ್ರು, ದೇವೇಗೌಡರಿದ್ರು, ಕುಮಾರಸ್ವಾಮಿ ಅವರಿದ್ರು. ಎಲ್ಲ ಮಹಾನುಭಾವರು ಇಲ್ಲಿ ಆಡಳಿತವನ್ನು ನಡೆಸ್ಕೊಂಡೋಗಿ ಯಾವತ್ತರೂ ಚಕಮಕಿ ಆಗಿಲ್ಲ. ಇವಾಗ ಇಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ ಆಡಳಿತದಲ್ಲಿ ಬಹಳ ಚಕಮಕಿ ಆಗ್ತಾ ಇದೆ. ಇದು ನಿಜವಾಗೂ DC ಅವರು ಕಣ್ಮುಚ್ಕೊಂಡು ಕೊಟ್ಟಿದ್ದಾರೆ, CO ಕಣ್ಮುಚ್ಕೊಂಡು ಕೊಟ್ಟಿದ್ದಾರೆ, ತಾಲೂಕ್ ಪಂಚಾಯತ್ EO ಅಂತೂ ಗಾಂಡು ತರ ಕೂತಿದ್ದಾನೆ. ನಾವು ನಿಜವಾಗೂ ಇದನ್ನ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಮಂಜುನಾಥರವರಿಗೆ ಫೋಟೋವನ್ನು ನಾಳೆ ಫೋಟೋವನ್ನು ಹಾಕಿಲ್ಲ ಅಂದ್ರೆ ಪ್ರೋಟೋಕಾಲ್ ಪ್ರಕಾರ ನಾವು ಕೇಳ್ತಾ ಇದ್ದೀವಿ. ನಮ್ದು ಹಾಕಿ ಅಂತ ಕೇಳ್ತಾ ಇಲ್ಲ, ಚಿನ್ಸ್ವಾಮಿ ಅವ್ರದ್ದು ಹಾಕಿ ಹೇಳಿ ಅಂತ ಇಲ್ಲ, DSA ಕಮಿಟಿ ಅವ್ರದ್ದು ಹಾಕಿ ಅಂತ ಕೇಳ್ತಾ ಇಲ್ಲ, ನಮ್ಮ ಚಂದ್ರದ್ದು ಹಾಕು ಅಂತ ಕೇಳ್ತಾ ಇಲ್ಲ, ಗ್ರಾಮ ಪಂಚಾಯತ್ ಸದಸ್ಯರು ಅವ್ರದ್ದು ಹಾಕಿ ಅಂತ ಕೇಳ್ತಾ ಇಲ್ಲ. ಪ್ರೋಟೋಕಾಲ್ ಅವ್ರದ್ದು ಹಾಕ್ಬೇಕು, ಹಾಕಿಲ್ಲ. ಅದಕ್ಕೋಸ್ಕರ ಇವತ್ತು ತಾಲೂಕಲ್ಲಿ ನಿಜವಾಗೂ ಈ ದೇವಟ್ ಹಾಕಿರುವಂಥ ಜನಗಳಿಗೆ ಬಹುಮಾನವನ್ನು ಇವತ್ತು ಈ ಸರ್ಕಾರ ತಾಲೂಕು ಆಡಳಿತ ಈ ಓಟ್ ಹಾಕ್ತಂಥ ಜನಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಹೊರತು ಮಂಜುನಾಥ್ಗೆ ಅವಮಾನ ಮಾಡ್ತಾ ಇಲ್ಲ. ಈ ತಾಲೂಕಲ್ಲಿ ಜನಗಳು ಓಟ್ ಹಾಕಿ ಗೆಲ್ಲಿಸೋದು ಜನಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ.
ಮುಂದಿನ ದಿನದಲ್ಲಿ ಮಂಜುನಾಥ್ ಅವ್ರ ಫೋಟೋನ ಪ್ರೋಟೋಕಾಲ್ ಪ್ರಕಾರ ಹಾಕ್ಬೇಕು. ಹಾಗಂತ ಇನ್ನೆರಡು ದಿನದಲ್ಲಿ ಹಾಕಿಲ್ಲ ಅಂದರೆ ನಾವು ಬುಧವಾರದೊಳಗೊಂದು ಗಂಟೆ ನೋಡ್ತೀವಿ. ನೋಡಿ ತಾಲೂಕು ಮಟ್ಟದಲ್ಲಿ ನಾವು ಸಾವಿರಾರು ಜನ ಇದ್ಯಾವುದು ಇದು ಸಿಂಪಲ್ಲು DC ಆಫೀಸು ಈ ಆಫೀಸಲ್ಲಿ ಸಾವಿರಾರು ಜನ ಹೋಗಿ ಮಂಜುನಾಥ ಫೋಟೋವನ್ನ ಆರ್ಡರ್ ಅವನೇ ಮಾಡಬೇಕೆ ಹೊರತು ನಾವೇನು ಕೇಳ್ಕೊಂಡು ಹೇಳ್ಕೊಂಡಿದ್ದಲ್ಲ. ಹೆಚ್ಚಿನ ರೀತಿ ಇಲ್ಲಿರ್ತಕ್ಕಂಥ DISA ಕಮಿಟಿಯವರು ಇರ್ಬೋದು, ಪುರಸಭಾ ಸದಸ್ಯರು ಇರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಮಾಜಿ ಹಾಲಿ ಇಲ್ಲಿರ್ತಕ್ಕಂಥ ಎಲ್ಲ NDA ನಾಯಕತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಆಫೀಸಿಂದ ಸಾವಿರಾರು ಜನ ಹೋಗಿ ಸ್ಟ್ರೈಕ್ ಮಾಡಿ ಮಂಜುನಾಥ್ ಅವರಿಗೆ ನಾವೆಲ್ಲ ಸೇರಿ ಈ ತಾಲೂಕಿನ ಜನತೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ನಿಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಕರೆಸಿ ನಮ್ಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡುವಂತ ಒಂದಿವ್ಸ ಜೈ ಹಿಂದ್ ಜೈ ಕರ್ನಾಟಕ ಮಾತು. ನಿನ್ನೆ ದಿವಸ ಈ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ವಿಚಾರವಾಗಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಆ ಶಿಷ್ಟಾಚಾರದ ವಿರುದ್ಧ ನಾವು ಇಲ್ಲಿ ಪ್ರತಿಭಟನೆಯನ್ನು NDA ಮೈತ್ರಿ ವಿರುದ್ಧ ಹಮ್ಮಿಕೊಂಡಿದ್ದೀವಿ. ಏನಪ್ಪ ಶಿಷ್ಟಾಚಾರ ಉಲ್ಲಂಘನೆ ಅಂತಂದರೆ, ಮಾನ್ಯ ಸಂಸದರು ಮಂಜುನಾಥ್ರವರ ಭಾವಚಿತ್ರವನ್ನು ಇತರೆ MLA, ಮಾಜಿ MP, MLC ಇವರ ಭಾವಚಿತ್ರವನ್ನು ಅಳವಡಿಸಿರುವುದೇನು, ನಮ್ಮ ಮಂಜುನಾಥರವರ ಭಾವಚಿತ್ರವನ್ನು ಯಾವ ಕಾರಣಕ್ಕೋಸ್ಕರ ತಾವು ಅಳವಡಿಸಿಲ್ಲ ಅಂತಕ್ಕಂಥ ವಿಚಾರವಾಗಿ ಶಿಷ್ಟಾಚಾರ ಉಲ್ಲಂಘನೆ ಪ್ರಸ್ತಾಪ ಮಾಡ್ತಾರೆ. ಮಾಧ್ಯಮಿಕರು ಸಹಿತ ಈ ಒಂದು ವಿಚಾರವನ್ನು ಗಮನಕ್ಕೆ ತಗೋಬೇಕು. ಏನಪ್ಪ ಅಂತಂದರೆ, ಕರಪತ್ರದಲ್ಲಿ ಕಾಂಗ್ರೆಸ್ ಮುಖಂಡರ ಸಾಕಂದ್ರೆ ಇರ್ತಕ್ಕಂಥದ್ದು ನಮ್ಮ ಮಂಜುನಾಥ್ರವರ ಶ್ರೇಯಸ್ಸನ್ನು, ಅವರ ರಾಜಕೀಯ ಏಳಿಗೆಯನ್ನು ಸಹಿಸಲಾರದೆ ಮಾಡಿರ್ತಕ್ಕಂಥ ಅವರ ಭಾವಚಿತ್ರವನ್ನು ಹಾಕಿ ಮಾಡಿರ್ತಕ್ಕಂಥ ಅಪಮಾನ ಸರಿಯತ್ತೆ ತಪ್ಪಿರ್ತಕ್ಕಂಥ ವಿಚಾರವನ್ನು ಮಾಧ್ಯಮ ಸ್ನೇಹಿತರು ಸಹಿತ ಅವಲೋಕನೆ ಮಾಡ್ಕೋಬೇಕು. ಯಾಕೆಂತಂದರೆ ಕೆಲವು ಸಂದರ್ಭದಲ್ಲಿ ತಾವು ಕೂಡ ನಮ್ಮಂಗೆ ಅಸಹಾಯಕರಾಗೋಕ್ಕೆ ಪರಿಸ್ಥಿತಿ ಹಂಗಿದೆ. ಆದರೆ ಮಂಜುನಾಥ್ ಚುನಾವಣೆ ಗೆಲ್ಲದೇ ಇರುವಂತಕ್ಕಂಥ ಪರಿಸ್ಥಿತಿ ಕಾಣಿಸ್ತಿತ್ತು. ಮಂಜುನಾಥ್ಗೆ ಏನಾದರೂ 2,70,000 ಓಟು ಬಹುಮತ ಬಂದಿದೆ ಅಂತಂದರೆ ಬುದ್ಧಿಜೀವಿಗಳು ರಾಜಕೀಯವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಓಟನ್ನು ಹಾಕಿ ಹಣದ ಓಟಲ್ಲ ಅದು ಮಂಜುನಾಥ್ ಬಿಟ್ಟಿರ್ತಕ್ಕಂಥದ್ದು. ಈ ದೇಶವನ್ನು ಒಂದು ಒಳ್ಳೆಯ ದೇಶವನ್ನು ಮಾಡಬೇಕಾದ್ರೆ ಏನೊಂದು ಚಿಂತೆಯನ್ನು ಕಟ್ಕೊಂಡಿದ್ದಾರೋ ಅಂಥ ಬುದ್ಧಿವಂತರು ಓಟ್ ಹಾಕಿರ್ತಕ್ಕಂಥ ಒಂದು ಗೆಲುವಿದೆ. ಮತ್ತು ಮಂಜುನಾಥ್ರವರು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವುದೇ ರಾಜಕೀಯ ಪಕ್ಷದವರು ಮನೆಗೆ ಹೋದ್ರು ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಬೇರೆ ಪಕ್ಷದವ್ರ ಮನೆಗೆ ಹೋದಾಗ ನೀನು ಯಾವ ಪಾರ್ಟಿಯವನು ಯಾಕೆ ಬಂದಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಆ ಒಂದು ಗೌರವಕ್ಕೋಸ್ಕರ ಅವ್ರನ್ನ ಇವರು ಭಾವಚಿತ್ರನ ಅಳವಡಿಸಬೇಕಾಗಿತ್ತು. ಏನಾದ್ರು ರಾಜಕೀಯವನ್ನು ಯಾವುದೇ ಪಕ್ಷದವ್ರು ಕಲಿಬೇಕು ಅಂತಂದರೆ ನಮ್ಮ ಮಂಜುನಾಥ್ರವರ ನಡೆ ನುಡಿ ಗುಣಗಳನ್ನು ತಾವು ಅಳವಡಿಸ್ಕೊಂಡ್ರೆ ನಿಮ್ಗೆ ಇನ್ನೂ ಭವಿಷ್ಯ ದೊಡ್ಡದಾಗ್ಬೋದು ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥವ್ರಿಗೆ ಅವಮಾನ ಮಾಡಬೇಕಾದ್ರೆ ಇನ್ನಂತಹ ಒಂದು ಸಮಾಜದಲ್ಲಿ ಇನ್ನಂತಹ ಗಣ್ಯ ವ್ಯಕ್ತಿಗಳಂತ ಪೂಜೆ ಮಾಡ್ತೀರಿ, ಇನ್ನಂಥವ್ರನ್ನ ಬೆಳೆಸ್ತೀರಿ, ಏನಿದ್ರ ಅರ್ಥ? ದಯಮಾಡಿ ಈಗ EO ಸಾಹೇಬರು ಬಂದಿದ್ದರು, 3 ದಿವಸ ಸುಳ್ಳು ಆಶ್ವಾಸನೆ ಕೊಟ್ಟವ್ರೆ. ಇವತ್ತು ಒಂದು ಆಶ್ವಾಸನೆ ಮಾಧ್ಯಮದ ಮುಂದೆ ಕೊಟ್ಟವ್ರೆ. ನಾನು ಕ್ರಮ ತಗೋತೀನಿ. ನಮ್ಮದು ಕ್ರಮದಲ್ಲಿ 2 ವಿಚಾರ: ಮಂಜುನಾಥರ ಫೋಟೋನ ಅಳವಡಿಸ್ಬೇಕು, ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ. ಈಗ ನಾವು ಒಂದು ಮನವಿಯನ್ನು ಬರ್ಕೊಂಡಿದ್ದೀವಿ. ಆ ಮನವಿ ಏನಪ್ಪ ಅಂತಂದರೆ, ಈಗ EOನು ಸೇರಿಸಿ ಸಸ್ಪೆಂಡ್ ಮಾಡಿ ಅಂತೇಳಿ CEO ಒಂದು ಮನವಿ ಮಾಡ್ಕೊಂಡಿದ್ದೀವಿ. ಆ ಮನವಿ ಪತ್ರವನ್ನು EO ಮುಖಾಂತರ ರಾಮ್ ರವಾನೆ ಮಾಡೋದು ಕೇಳ್ಕೊತೀವಿ. ಅದರೆಷ್ಟು ಮಟ್ಟಿಗೆ ಇದು ಫಲಿಸ್ತದೋ ನೋಡೋಣ. ನಮಗೆ ನ್ಯಾಯ ದೊರಕಿಲ್ಲ ಅಂದಾಗ ಈ ನಮ್ಮ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತೇವೆ. ನ್ಯಾಯ ಸಿಕ್ಕುವರೆಗೂ ಈಗ ಕಾರ್ಯಾಂಗ ಆಯಿತು, ಶಾಸಕಾಂಗ ಆಯಿತು, ಕೊನೆಗೆ ಯಾವುದೂ ಆಗಿಲ್ಲ ಅಂದಾಗ ನ್ಯಾಯಾಂಗ ಕೋರ್ಟ್ಗೆ ಆದರೂ ಹೋಗಿ ನಮ್ಮ ಹೋರಾಟವನ್ನು ಗೆಲ್ಲೇಬೇಕು ಅಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಸರ್, ಇವಾಗ ನಾವು ನಿಮ್ಮ ಕೊಟ್ಟು ನಿಮ್ಮ ಸರ್ಕಾರಕ್ಕೆ DC ಕಂಪ್ನಿಗೆ ಕಲಿಸಿ ನಾವು ಇವಾಗ ಅಲ್ಲೋಗಿ ಸ್ಟ್ರೈಕ್ ಮಾಡ್ತೀವಿ. ನಾನು ಅದು ನಮ್ಮ ಜವಾಬ್ದಾರಿ. ನೀವು ದಯವಿಟ್ಟು ಜವಾಬ್ದಾರಿ ತಗೊಂಡ DC ಬಂದು ಸರ್ಕಾರಕ್ಕೆ ಒಂದು ಕಳಿಸ್ಬೇಕು. ಆಯ್ತು, ಕೊಡಿ ಪ್ರತಿಭಟನೆ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ಕನಕಪುರ ತಾಲೂಕು ಕಸ್ಕೋಗಿ ಟಿ.ಬೇಕುಪ್ಪೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗ ಏನು ಹೊಸ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡೋದು. ಆ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನಾವು 4 ದಿನದಿಂದ ಕೂಡ ಅವ್ರಿಗೆ ಏನು EO ಅವ್ರಿಗೆ ಮತ್ತು CO ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ. ಏನಂದ್ರೆ ಸರ್ಕಾರಿ ನಿಯಮ ಪಾಲನೆ ಆಗಿಲ್ಲ, ಇಲ್ಲಿ ಪ್ರೋಟೋಕಾಲ್ ಪ್ರಕಾರ ಏನು ಫಾರ್ಮೆಟ್ಸ್ಗಳನ್ನ
ಒರೆಸಿಲ್ಲ ಮತ್ತು ಹಂಚಿಲ್ಲ ಜನಗಳಿಗೆ. ಅದೇ ರೀತಿಯಾಗಿ ಪಂಚಾಯಿತಿ ಕಟ್ಟಡದ ಮೇಲೆ ಎಲ್ಲೂ ಕೂಡ ಯಾವುದೇ ಸರ್ಕಾರಿ ಕಟ್ಟಡದ ಮೇಲೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಭಾವಚಿತ್ರಗಳನ್ನ ಅಳವಡಿಸಲಿಲ್ಲ. ಆದರೂ ಕೂಡ ಒಂದು ವೇಳೆ ಅಳವಡಿಸಿದ್ರು ಅಂತ ಹೇಳಿದ್ರೆ ಅಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು, ಅಭಾದ್ರಗಳು, ಸಂಸದರಿರ್ಬೋದು, ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಎಲ್ಲರೂ ಫೋಟೋಗಳು ಕೂಡ ಹಾಕಲಾಗಿತ್ತು. ಅಲ್ಲೇನಾಗಿದೆ, ಪ್ರಸ್ತುತ ಏನಾಗಿದೆ, ಹಾಲಿ ಗೆದ್ದಿರುವಂಥ ಡಾಕ್ಟರ್ CN ಮಂಜುನಾಥ್ ಅವರ ಭಾವಚಿತ್ರವನ್ನು ಪಂಚಾಯತಿಗೆ ಎರಡೂ ಕಡೆಗೆ ಏನು ಕೋಡಳ್ಳಿ ಹೋಗುವಂಥ ರಸ್ತೆಗೆ ಕಾಣೋ ಥರ ಫೋಟೋ ಮತ್ತು ಟಿ ಬೇಕು ಪೇಜೆ ಒಳಗಡೆ ಫೋಟೋ ಕಾಣೋ ಥರ 3 ಜನರು ಹಾಲಿ ಶಾಸಕರಾದಂಥ DK ಶಿವಕುಮಾರ್ ಅವ್ರದ್ದು, ಮಾಜಿ ಸಂಸದ ಸುರೇಶ್ ಅವ್ರದ್ದು ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ML ಸುರೇಶ್ ಫೋಟೋವನ್ನು ಹಾಕಿದ್ದಾರೆ. ಅಲ್ಲಿ ತಾರತಮ್ಯ ಮಾಡಿ ಏನು ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಅಂತಂದರೆ ಇಲ್ಲಿ ಅಧಿಕಾರಿಗಳು ಏನು ನಾವು ಇವು ಅವ್ರಿಗೆ ಇಬ್ಬರು ಎರಡೂ ಪಕ್ಷದ ಅಧ್ಯಕ್ಷ ವತಿಯಿಂದ ನಾವು ಮೆಮೊರಂಡಮ್ ಕೊಟ್ಟಿದ್ವಿ. 3 ಗಂಟೆ ಒಳಗಡೆ ನಾವು ಕ್ಲಿಯರ್ ಮಾಡ್ತೀವಿ 31ನೇ ತಾರೀಕು ಅಂತ ಒಪ್ಕೊಂಡಿದ್ರು. 2 ದಿನ ರಜಾ ಬಂತು. ಆದರೂ ಕೂಡ ಯಾವುದೇ ವ್ಯತ್ಯಾಸ ಆಗದೆ ನಿನ್ನೆ ಕಾರ್ಯಕ್ರಮನೂ ಕೂಡ ನಡೆದು ಕಟ್ಟಡನೂ ಕೂಡ ಉದ್ಘಾಟನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಏನು ಕಾರ್ಯಕ್ರಮ ನಡೀತು ಮತ್ತು ಅದ್ರ ಜೊತೆಗೆ ಇಲ್ಲಿ ಈ ಭಾಗದಂಥ ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರುಗಳು ಒಂದು 4 ಜನ ಕಾಂಗ್ರೆಸ್ನವರು ಇದ್ದಾರೆ. ಅವ್ರ ಹೆಸರನ್ನು ಕೂಡ ಕರಪತ್ರದಲ್ಲಿ ಹಾಕ್ತೇನೆ. ಅವ್ರಿಗೂ ಹಕ್ಕುಚ್ಯುತಿ ಅಂದರೆ ಅವ್ರಿಗೂ ಅಪಮಾನ ಮಾಡುವಂಥ ಕೆಲಸವನ್ನು ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯ ಎರಡೂ ಆಡಳಿತ ತಾಲೂಕು ಆಡಳಿತಾಧಿಕಾರಿ ಹಕ್ಕುಚ್ಯುತಿ ಮಾಡಿದ್ದಾರೆ. ಆದ್ದರಿಂದ ನಾವೇನು ಮಾಡ್ತೀವಿ, ಈಗ EO ಮತ್ತು PDO ಇಬ್ಬರೂ ಕೂಡ ಸಸ್ಪೆಂಡ್ ಆಗಬೇಕು. ಮತ್ತು ಏನು ಕಟ್ಟಡದ ಮೇಲೆ ಏನು ಭಾವಚಿತ್ರ ಹಾಕಿದರೆ ಆ ಭಾವಚಿತ್ರದ ಜೊತೆಯಲ್ಲಿ ಇರುವಂಥ ಏನು 3 ಭಾವಚಿತ್ರ ಇದೆ, ಆ 3 ಭಾವಚಿತ್ರ ನಾವು ತೆರವುಗೊಳಿಸಿ ಅಂತ ಹೇಳಿದ್ರೆ ಆ ಭಾವಚಿತ್ರಗಳ ಜೊತೆಗೆ ಡಾಕ್ಟರ್ CN ಮಂಜುನಾಥ್ ಭಾವಚಿತ್ರ ಕೂಡ ಅಳವಡಿಸಬೇಕು ಅನ್ನೋದು ನಮ್ಮ ಆಗ್ರಹ ಆಗಿ ಅದ್ರ ಮೂಲಕ ಪ್ರೋಟೋಕಾಲ್ ಪ್ರಕಾರ ಪಾಲನೆ ಮಾಡಬೇಕು ಅಂತ ಹೇಳಿ ಈಗ ಇಲ್ಲಿ ಮೂಲಕ ನಾವು ಏನು ತಾಲೂಕು ದಂಡಾಧಿಕಾರಿಗಳು ತಮ್ಮ ಮೂಲಕ ನಾವು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಕಳಿಸ್ಕೊಡ್ತಾ ಇದ್ದೀವಿ. ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರು ಅರುಣ್ ಹೇಳಿದ್ದಾರೆ, ಅವರಿಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕೂಡ ಅವ್ರಿಗೆ ಕಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವ್ರ ಮುಖಾಂತರ ನಿಮ್ಮ ಮನವಿ ಏನು ತಗೊಂಡಿದ್ದೀನೋ ಅದನ್ನ ಕಳಿಸ್ಕೊಡ್ತೀವಿ.